ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವ. 1 ಯೋಹಾನ 5:20 ವಾಕ್ಯ, ಕ್ರಿಸ್ತನೇ ನಿರಂತರ ಸ್ತುತಿ ಹೊಂದತಕ್ಕ ದೇವರು, ಆಮೆನ್. ರೋಮನ್ 9:5 ಸ್ಪಷ್ಟವಾಗಿ ಹೇಳ್ತದೆ. ಕಳೆದ ಸಂಚಿಕೆಯಲ್ಲಿ ನಾವು ರಕ್ಷಣೆ ಎಂದರೆ ಏನು, ಅದರಲ್ಲಿ ಹಲವಾರು ವಿಷಯಗಳನ್ನು ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೇವೆ. ಭಾಗ 1 ಮತ್ತು ಭಾಗ 2ರಲ್ಲಿ ತುಂಬಾ ವಿಷಯಗಳನ್ನು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಅದರದೇ ಕಂಟಿನ್ಯೂಷನ್ ಆಗಿ ಇವತ್ತು ಭಾಗ 3ರಲ್ಲಿ ರಕ್ಷಣೆಯ ಕಾಲಾನುಕ್ರಮದಲ್ಲಿ 2ನೇ ಹಂತವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದೇನಾಗಿದೆ? ನಿರಂತರ ತಾಳ್ಮೆ, ಅಂದ್ರೆ ನಂಬಿಕೆಯಲ್ಲಿ ನಡೆಯುವುದು, ಆನ್ ಗೋಯಿಂಗ್ ಎಂಡ್ಯೂರೆನ್ಸ್ ಅಂತೇಳಿ, ವಾಕಿಂಗ್ ಇನ್ ಫೇತ್ ಅಂತೇಳಿ ನಾವು ಹೇಳ್ತೇವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ ನಮ್ಮ ಜೀವಿತದಲ್ಲಿ. ನಂಬಿಕೆಯಲ್ಲಿ ನಡೆಯುವುದು ವೆರಿ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ನಾವು ಸ್ವಲ್ಪ ಧ್ಯಾನಿಸುವ. ಅದಕ್ಕಿಂತ ಮುಂಚೆ ನಾನೊಮ್ಮೆ ಭಾಗ 2ರಲ್ಲಿ ನಾವು ಧ್ಯಾನಿಸಿದ ವಿಷಯ ಪುನರಾವರ್ತಿಸಲು ಬಯಸ್ತೇನೆ. ನಾವು ಕಳೆದ ಸಂಚಿಕೆಯಲ್ಲಿ ರಕ್ಷಣೆಯ ಕಾಲಾನುಕ್ರಮ, ಅದರಲ್ಲಿ ಮೊದಲನೇ ಹಂತವನ್ನು ಧ್ಯಾನಿಸಿದ್ದೇವೆ. ಅದೇನಾಗಿದೆ? ಪ್ರಸ್ತುತ ರಕ್ಷಣೆ, ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಅದಾಗುವುದು. ಅದರಲ್ಲಿ ನಾನು 4 ಪಾಯಿಂಟ್ಸ್ ವಿವರಿಸಿದ್ದೇನೆ. 1 ಸತ್ಯ ಸುವಾರ್ತೆ, 2 ನಮ್ಮ ನಂಬಿಕೆ ಮತ್ತು ಅರಿಕೆ, 3 ಶಿಷ್ಯತ್ವ, ಮತ್ತೆ 4 ನೀರಿನ ದೀಕ್ಷಾ ಸ್ನಾನ. ಸತ್ಯ ಸುವಾರ್ತೆ ಯಾಕಂತ ಹೇಳಿದ್ರೆ, ಇವಾಗ ಕ್ರೈಸ್ತ ಲೋಕದಲ್ಲಿ ಮಿಶ್ರ ಬೋಧನೆಗಳು ಇವಾಗ ತುಂಬಿವೆ. ಅದಕ್ಕೆ ಸತ್ಯವಾದ ಸುವಾರ್ತೆ ಏನಿದೆ ಅದು ದೇವರ ಬಲ ಸ್ವರೂಪವಾಗಿದೆ. ರೋಮನ್ಸ್ 1:15-17 ನಾವು ಧ್ಯಾನಿಸಿದ್ದೇವೆ. ಸತ್ಯವಾದ ಸುವಾರ್ತೆ ಏನಾಗಿದೆ? ಕ್ರಿಸ್ತನೇ, ಅಂದ್ರೆ ದೇವರೇ, ಸೃಷ್ಟಿಯನ್ನು ಸೃಷ್ಟಿಸಿದ ದೇವರೇ ಈ ಲೋಕಕ್ಕೆ ಇಳಿದು ಆತನ ದೇಹ ಧರಿಸಿ ಬಂದಿದ್ದಾನೆ ನಮ್ಮನ್ನು ರಕ್ಷಿಸಲು. ಈ ಸುವಾರ್ತೆಗೆ ಬಿಟ್ಟು ದೇವರು ಅಂದ್ರೆ ಟ್ರಿನಿಟಿ, ಆತನಿಗೆ ವ್ಯಕ್ತಿತ್ವ ಇದೆ, ಆತನ ವ್ಯಕ್ತಿ 3 ವ್ಯಕ್ತಿ ಅಂತೇಳಿ ಯಾರಾದ್ರೂ ಬೋಧಿಸುವುದಾದ್ರೆ ಅದು ಸುಳ್ಳು ಬೋಧನೆ ಆಗಿದೆ. ಸೊ ಅದಕ್ಕೆ ನಾವು ಮಿಶ್ರ ಬೋಧನೆಯಿಂದ ಹೊರಗೆ ಬಂದು ಸತ್ಯವಾದ ಬೋಧನೆಯಲ್ಲಿ ನೆಲೆಗೊಳ್ಳುವುದು ಅವಶ್ಯಕವಾಗಿದೆ. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲನು ಕೂಡ ಹೇಳ್ತಾನೆ, ನಾವು ಸಭೆ ಅಂದ್ರೆ ಕ್ರಿಸ್ತನಿಗೆ, ಒಬ್ಬಾತನಿಗೆ ನಾವು ವಿವಾಹ ಮಾಡುವುದಕ್ಕಾಗಿ ನಮ್ಮನ್ನು ಆರಿಸಿದ್ದಾರೆ ದೇವರು. ಅದೇ ಕ್ರಿಸ್ತನಲ್ಲಿ ಸಮಸ್ತ ಒಂದಾಗುವುದಂತೇಳಿ ಎಫೆಸ 1:9-10 ಕೂಡ ವಾಕ್ಯ ಹೇಳ್ತದೆ. ಸೊ ಅದಕ್ಕೆ ಸತ್ಯವಾದ ಸುವಾರ್ತೆಯಲ್ಲಿ ನೆಲೆಗೊಳ್ಳುವುದು ಅವಶ್ಯಕವಾಗಿದೆ. ಯಾವಾಗ ನಾವು ಸತ್ಯವಾದ ಸುವಾರ್ತೆಯಲ್ಲಿ ನೆಲೆಗೊಳ್ಳುತ್ತೇವೆ ಆವಾಗ 2ನೇ ಹಂತಕ್ಕೆ ನಾವು ತಲುಪುತ್ತೇವೆ. ಅದೇನಾಗಿದೆ? ನಮ್ಮ ನಂಬಿಕೆ ಏನಿದೆ ಅದು ಕ್ರಿಸ್ತನಲ್ಲಿ ನೆಲೆಗೊಳ್ಳುತ್ತದೆ. ಮತ್ತೆ ನಮ್ಮ ಅರಿಕೆ ಕೂಡ ಆ ನಂಬಿಕೆಗೆ ಅನುಗುಣವಾಗಿ ಬರ್ತದೆ. ಅದೇ ನಾವು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಧ್ಯಾನಿಸಿದ್ದೇವೆ. ಯಾವ ತರ ಅವರು ನಂಬಿದರು ದೇವರನ್ನು. ಅಲ್ಲಿ ಯೆಹೋವ ಅಂತೇಳಿ ಒಬ್ಬಾತ ದೇವರೇ ಅವರಿಗೆ ಪ್ರಕಟವಾಗಿದ್ರು, ಇರುವಾತ ದೇವರಾಗಿ. ಅದೇ ಇರುವಾತ ದೇವರು ಈ ಲೋಕಕ್ಕೆ ಬಂದಿದ್ದಾರೆ. ಇದನ್ನು ನಂಬುವುದು ಅವಶ್ಯಕವಾಗಿದೆ. ಮತ್ತೆ 3ನೇದು ಅಲ್ಲಿ ಶಿಷ್ಯತ್ವದ ಬಗ್ಗೆ ನಾವು ಧ್ಯಾನಿಸಿದೆವು. ಶಿಷ್ಯತ್ವ ಏನಿದೆ? ನಾವು ಯೇಸುವಿನ ಶಿಷ್ಯರಾಗಬೇಕು. ಯಾವುದೇ ಡಿನೋಮಿನೇಷನ್ ಶಿಷ್ಯತ್ವ ಆಗ್ಬೇಕಂತೇಳಿ ಬೈಬಲ್ ತೋರಿಸುವುದಿಲ್ಲ. ನಾವು ಯೇಸುವಿನ ಶಿಷ್ಯರಾಗಬೇಕು. ಯೇಸುವಿನ ಶಿಷ್ಯರಾಗಬೇಕಾದ್ರೆ ನಾವು ವಾಕ್ಯದಲ್ಲಿ ನೆಲೆಗೊಳ್ಳಬೇಕು. ಯೋಹಾನ 8:31-32. ಯಾವಾಗ ನಾವು ಯೋಹಾನ 8:31-32 ಪ್ರಕಾರ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೆ ಆವಾಗ ನಾವು ಯೇಸುವಿನ ಶಿಷ್ಯರಾಗ್ತೇವೆ. ಮತ್ತೆ ನಾವು ಸತ್ಯವನ್ನು ತಿಳಿಯುತ್ತೇವೆ. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂತದ್ದಾಗಿದೆ. ಈ ಡಿನೋಮಿನೇಷನಲ್ ಶಿಷ್ಯತ್ವ ಏನಿದೆ ಅದು ಈಗಿನ ಬೋಧಕರು ಒಂದು ವೇಳೆ ದೇವರ ವಾಕ್ಯದಲ್ಲಿ ಎಲ್ಲದನ್ನು ಕೂಡ ಬೋಧಿಸಿದ್ರೆ, ಅಂದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡನ್ನು ಮಿಕ್ಸಪ್ ಮಾಡಿ ಬೋಧಿಸಿದ್ರೆ, ಮತ್ತೆ ಒಂದು ವೇಳೆ ಅದಕ್ಕೆ ನಾವು ನೋಡಿ ಕೂಡ ಅದನ್ನು ನಾವು ವಿರೋಧಿಸದೇ ಇದ್ರೆ ಆ ಶಿಷ್ಯತ್ವ ನಮ್ದು ಬದಲಾಗ್ತದೆ. ಆ ಶಿಷ್ಯತ್ವ ಏನಾಗ್ತದೆ? ನಾವು ಯೇಸುವಿನ ಶಿಷ್ಯರಾಗುವುದಿಲ್ಲ, ನಾವು ಒಬ್ಬ ಬೋಧಕನ ಶಿಷ್ಯರಾಗ್ತೇವೆ. ಬಟ್ ಬೈಬಲ್ ನಮಗೆ ಎಲ್ಲಿ ಕೂಡ ಬೋಧಕರ ಶಿಷ್ಯತ್ವ ಹೇಳುವುದಿಲ್ಲ. ನಾವು ಯೇಸುವಿನ ಶಿಷ್ಯರಾಗಬೇಕಂತೇಳಿ ಯೇಸು ಕ್ರಿಸ್ತರೇ ಸ್ವತಃ ಹೇಳಿದ್ದಾರೆ. ಶಿಷ್ಯತ್ವ ಸರಿಯಾಗಬೇಕು ನಮ್ಮ ಜೀವಿತದಲ್ಲಿ. ಯಾವಾಗ ನಮ್ಮ ಜೀವಿತದಲ್ಲಿ ಈ 3 ಕಾರ್ಯಗಳು ಸರಿಯಾಗ್ತವೆ ಆವಾಗ ನಾವು ನಮ್ಮನ್ನು ನಾವು ದೇವರ ವಾಕ್ಯಕ್ಕೆ ತಗ್ಗಿಸಿ ನೀರಿನ ದೀಕ್ಷಾ ಸ್ನಾನಕ್ಕೆ ನಮ್ಮನ್ನು ನಾವು ತಗ್ಗಿಸಬೇಕು. ಈ ಪ್ರಸ್ತುತ ರಕ್ಷಣೆಯಲ್ಲಿ ನೀರಿನ ದೀಕ್ಷಾ ಸ್ನಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವತ್ತಿನ ದಿನದಲ್ಲಿ ಈ ನಂಬಿಕೆ ಏನಿದೆ ದೇವರು ಟ್ರಿನಿಟಿ, ಅದಕ್ಕೆ ಅನುಸಾರವಾಗಿ ಮತ್ತಾಯ 28:19 ವಾಕ್ಯವನ್ನು ರಿಪಿಟೇಷನ್ ಮಾಡಿ ನೀರಿನ ದೀಕ್ಷಾ ಸ್ನಾನ ನಡೆಯುವುದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಬಟ್ ಬೈಬಲ್ ಪ್ರಕಾರ ಅದು ನೀರಿನ ದೀಕ್ಷಾ ಸ್ನಾನ ಅಲ್ವೇ ಅಲ್ಲ. ಯಾಕಂದ್ರೆ ಆ ದೀಕ್ಷಾ ಸ್ನಾನ ಆಗ್ಬೇಕಾದ್ರೆ ನಾವು ಹೆಸರಿನ ಮೇಲೆ ಮಾಡಬೇಕು. ಆಕ್ಟ್ಸ್ 2:38 ನಾವು ಧ್ಯಾನಿಸಿದ್ದೇವೆ. ಅಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳಿದ್ದಾನೆ, ಪಾಪ ಪರಿಹಾರ ಆಗ್ಬೇಕಾದ್ರೆ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಾವು ದೀಕ್ಷಾ ಸ್ನಾನ ಹೊಂದಿದ್ರೆ ನಮ್ಮ ಪಾಪ ಕ್ಷಮಾಪಣೆ ಆಗ್ತದೆ. ಇಲ್ಲದಿದ್ರೆ ಏನಾಗ್ತದೆ? ನಮಗೆ ನಾವೇ ಒಂದು ಕಾಂಪ್ರಮೈಸ್ ಮಾಡಬಹುದು. ನಾನು ಕ್ರಿಸ್ತನಲ್ಲಿ ಇದ್ದೇನೆ, ನನ್ನ ಪಾಪ ಕ್ಷಮಾಪಣೆ ಆಗಿದೆ ಅಂತೇಳಿ ನಾವು ಕಾಂಪ್ರಮೈಸ್ ಮಾಡಬಹುದು. ಬಟ್ ಅದು ದೇವರ ವಾಕ್ಯ ಆಧಾರಿತ ಅಲ್ಲ ಎಂಬುದನ್ನು ನಾವು ಧ್ಯಾನಿಸಿದ್ದೇವೆ. ಸೊ ಈ 4 ವಿಷಯಗಳು ಪ್ರಸ್ತುತ ರಕ್ಷಣೆ ಭಾಗವಾಗಿವೆ. ಅದಕ್ಕೆ ಕಂಟಿನ್ಯೂಷನ್ ಆಗಿ ಇವತ್ತು ನಾವು ಧ್ಯಾನಿಸುವರಾಗಿದ್ದೇವೆ. ನಿರಂತರ ತಾಳ್ಮೆ, ಅಂದ್ರೆ ನಂಬಿಕೆಯಲ್ಲಿ ನಡೆಯುವ ಬಗ್ಗೆ ನಾವು ಇವತ್ತು ವಾಕ್ಯದಲ್ಲಿ ಧ್ಯಾನಿಸುವ. ರಕ್ಷಣೆ ಕಾಲಾನುಕ್ರಮದ 2ನೇ ಹಂತವಾಗಿದೆ ಇದು. ನಿರಂತರ ತಾಳ್ಮೆ ಅಂದ್ರೆ ನಂಬಿಕೆಯಲ್ಲಿ ನಡೆಯುವುದು. ನಿಜವಾದ ಕ್ರೈಸ್ತ ಜೀವನ ಏನಿದೆ ಅದು ದೇಹದಲ್ಲಿ ಸುಲಭದ ದಾರಿ ಅಲ್ಲ. ಇದನ್ನು ನಾವು ಧ್ಯಾನಿಸಬೇಕು. ಒಂದು ನಂಬಿಕೆ ಇದ್ದರೆ ಸಾಕು ಅಂತ ಹೇಳಿದ್ರೆ ಸಾಲದು. ನಂಬಿಕೆಯಲ್ಲಿ ನಡೆಯುವುದು ಮತ್ತು ತಾಳ್ಮೆಯಿಂದ ಕೊನೆಯವರೆಗೆ ನಿಂತುಕೊಳ್ಳುವುದು ಕೂಡ ಅಗತ್ಯವಾಗಿದೆ. ಯಾರೆಲ್ಲ ಹೇಳ್ತಾರೆ ನಾನು ಕ್ರಿಸ್ತನಲ್ಲಿ ಇದ್ದೇನೆ, ನಾನು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ಏನು ಮಾಡಿದ್ರು ನಡೀತದೆ ಅಂತ ಹೇಳುವುದಾದ್ರೆ ಆತನು ಕ್ರಿಸ್ತನಲ್ಲಿ ನೆಲೆಗೊಂಡವನು ಅಲ್ಲ. ಈ 2ನೇ ಹಂತದಲ್ಲಿ ನಿರಂತರ ತಾಳ್ಮೆಯಲ್ಲಿ ಹಲವಾರು ವಿಷಯಗಳನ್ನು ನಾವು ಧ್ಯಾನಿಸುವ. ಬೈಬಲ್ ನಲ್ಲಿ ದೇವರ ಜನರು ಹೇಗೆ ನಂಬಿಕೆಯಲ್ಲಿ ನಡೆದರು ಎಂಬುದನ್ನು ಕೂಡ ನಾವು ಧ್ಯಾನಿಸುವ. ಸೊ ಕ್ರಿಸ್ತನಲ್ಲಿ ನಮ್ಮ ಹೊಸ ಸ್ಥಿತಿಯಾಗಿದೆ. ಇವಾಗ ನಾವು ಹೊಸಬರಾಗಿದ್ದೇವೆ. ಸೊ ಕೊಲೊಸ್ಸೆ
1:13 ಕೂಡ ಪೌಲನು ಹೇಳಿದ್ದಾನೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆಲ್ರೆಡಿ ನಾವು ರಾಜ್ಯದೊಳಗೆ ಬಂದಿದ್ದೇವೆ. ಫಿಲಿಪ್ 3:20 ಕೂಡ ಪೌಲನು ಹೇಳ್ತಾನೆ, ನಾವು ಪರಲೋಕ ಸಂಸ್ಥಾನದವರು. ಮತ್ತೆ ಎಫೆಸ 1:4 ಕೂಡ ಪೌಲನು ಹೇಳ್ತಾನೆ, ಕ್ರಿಸ್ತನಲ್ಲಿ ನಮಗೆ ಜಗತ್ತುತ್ಪತ್ತಿಗಿಂತ ಮುಂಚೆ ದೇವರು ಏನ್ ಮಾಡಿದ್ದಾರೆ, ಆರಿಸಿಕೊಂಡವರಾಗಿದ್ದೇವೆ ನಾವು. ಮತ್ತೆ ಎಫೆಸ 2:1 ಮತ್ತು 7ನೇ ವಾಕ್ಯದಲ್ಲಿ ಕೂಡ ನಮ್ಮನ್ನು ಸಹ ಆತನು ಬದುಕಿಸಿದ್ದಾನೆ. ಎಫೆಸ 2:1 ಹೇಳ್ತದೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಸಹ ಆತನು ಬದುಕಿಸಿದನು. ಮತ್ತೆ 7ನೇ ವಾಕ್ಯದಲ್ಲಿ ಏನಿದೆ, ನಾವು ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಪರಲೋಕ ಅಂತ ಹೇಳಿದ್ರೆ ಆತ್ಮದಲ್ಲಿ ನಾವು ಆತನೊಂದಿಗೆ ಕೂಡಿಸಿದ್ದೇವೆ, ಬಟ್ ದೇಹದಲ್ಲಿ ಲೋಕದಲ್ಲಿ ಇದ್ದೇವೆ ನಾವು. ಇದು ನಮ್ಮ ಕ್ರಿಸ್ತನಲ್ಲಿ ಹೊಸ ಸ್ತುತಿಯಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಅಂದ್ರೆ ಆತ್ಮದಲ್ಲಿ ನಾವು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂತಿದ್ದೇವೆ, ಆದರೆ ಇನ್ನು ನಾವು ಲೋಕದಲ್ಲಿ ಇದ್ದೇವೆ. ಇದನ್ನು ನಾವು ಧ್ಯಾನಿಸಬೇಕು. ಸೊ ಅದರಲ್ಲಿ 2ನೇ ಪಾಯಿಂಟ್, ನಂಬಿಕೆಯಲ್ಲಿ ನಡೆಯುವ ಬಗ್ಗೆ, ಭವಿಷ್ಯದ ನಿರೀಕ್ಷೆ ಅಥವಾ ಮಹಿಮೆಗಾಗಿ ಕಾಯುವುದು. ನಾವು ಕಾಯಬೇಕು ಮಹಿಮೆಗಾಗಿ, ಭವಿಷ್ಯದ ನಾವು ನಿರೀಕ್ಷೆಯನ್ನು ಹೊಂದಬೇಕು. ಕ್ರೈಸ್ತ ಜೀವನ ಅದೇನಿದೆ ನಮ್ಮ ಈ ದೇಹದಲ್ಲಿ ಲೋಕದಲ್ಲಿ, ಅದು ಕಾದುಕೊಳ್ಳುವ ನಂಬಿಕೆಯಾಗಿದೆ. ನಂಬಿಕೆಯಲ್ಲಿ ನಾವು ಕಾದುಕೊಳ್ಬೇಕಂತ ಹೇಳಿ ಕೂಡ ಬೈಬಲ್ ಹೇಳ್ತದೆ. ನಾವು ರೋಮಾಪುರ 8:18 ಓದುವಾಗ ಅಲ್ಲಿ ವಾಕ್ಯವಿದೆ. ಅಲ್ಲಿ ನೋಡಿ, ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರು, ಮುಂದೆ ಜಯೋತ್ಸವ ಆಗಿದೆ ಅಂತ ಹೇಳುವುದಿಲ್ಲ, ಮುಂದೆ ಆಗುವುದಂತ ಹೇಳ್ತದೆ ವಾಕ್ಯ. ಸೊ ಅದಕ್ಕೆ ನಂಬಿಕೆಯಲ್ಲಿ ನಡೆಯುವಾಗ ಇದು ಇಂಪಾರ್ಟೆಂಟ್. ರೋಮಾಪುರ 8:18 ವಾಕ್ಯ ಹೇಳ್ತದೆ ನೋಡಿ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎನಿಸುತ್ತೇನೆ ಅಂತ ಪೌಲನು ಹೇಳ್ತಾನೆ. ಆತನ ಇಲ್ಲಿ ಒಂದು ಟೈಮ್ ಲಿಮಿಟ್ ಅನ್ನು ಸೂಚಿಸ್ತಾನೆ. ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿ, ಅದು 23ನೇ ವಾಕ್ಯದಲ್ಲಿ ಆತನು ಹೇಳಿದ್ದಾನೆ, ಪ್ರಥಮ ಫಲವಾಗಿರುವ ಪವಿತ್ರಾತ್ಮ ವರವನ್ನು ಹೊಂದಿದ ನಾವಾದರೂ ದೇವಪುತ್ರರ ಪದವಿಯನ್ನು, ಅಂದರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ಇಲ್ಲಿ ನಮಗೆ ದೇವರ ವರ ಸಿಕ್ಕಿದೆ, ಆದರೆ ದೇವಪುತ್ರರ ಪದವಿಯನ್ನು, ಅಂದ್ರೆ ದೇಹಕ್ಕೆ ಬರಬೇಕಾದ ವಿಮೋಚನೆಯನ್ನು ಎದುರು ನೋಡುತ್ತಾ, ಅಂದ್ರೆ ನಮ್ಮ ದೇಹಕ್ಕೆ ಬರುವುದು ವಿಮೋಚನೆ ನಾವು ಎದುರು ನೋಡುತ್ತಾ ನಮ್ಮೊಳಗೆ ನರಳುತ್ತೇವೆ. ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ ಅಂತ ಹೇಳಿ ಅವರು ಹೇಳ್ತಾನೆ. ಇಲ್ಲಿ ಯಾರೆಲ್ಲ ಹೇಳ್ತಾರೆ, ನಾವು ಕ್ರಿಸ್ತನಲ್ಲಿ ಇದ್ದೇವೆ, ನಾವು ಸ್ವರ್ಗದಲ್ಲಿ ಇದ್ದೇವೆ, ಅಂದ್ರೆ ನಮ್ದು ಆಯ್ತು ಮುಗಿಯುತ್ತೆ, ಏನ್ ಮಾಡಿ ನಡೀತದೆ ಅಂತ ಹೇಳಿ ಒಂದು ಹೇಳುವುದಾದರೆ ಅದು ಸುಳ್ಳು ಬೋಧನೆ ಆಗಿದೆ. ಯಾಕಂದ್ರೆ ಇಲ್ಲಿ ಪೌಲನು ಹೇಳ್ತಾನೆ 24ನೇ ವಾಕ್ಯದಲ್ಲಿ, ನಾವು ರಕ್ಷಣೆಯನ್ನು ಹೊಂದಿದವರಾದರೂ ಇನ್ನು ಮುಂದೆ ಕೂಡ ನಾವು ಎದುರು ನೋಡುವವರಾಗಿದ್ದೇವೆ ಅಂತ ಆತನು ಹೇಳ್ತಾನೆ. ಮತ್ತೆ ಅಲ್ಲಿ ಮುಂದೆ ಆತನು ಕಂಟಿನ್ಯೂ ಆಗಿ ಹೇಳ್ತಾನೆ ನೋಡಿ, ಎದುರು ನೋಡುವ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಕೆ? ಆತನ ಕ್ವಶನ್ ಮಾರ್ಕ್ ಕೇಳ್ತಾನೆ. ಒಂದು ವೇಳೆ ಅದು ಪದವಿ ನಮಗೆ ಪ್ರತ್ಯಕ್ಷವಾಗಿದ್ದರೆ ನಾವು ಎದುರು ನೋಡುವುದೇಕೆ? ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು. ಇದೇ ಪಾಯಿಂಟ್ ನಾವು ಧ್ಯಾನಿಸಿದ್ವಿ. ನಾವು ತಾಳ್ಮೆಯಿಂದ ಕಾದುಕೊಂಡಿರಬೇಕಂತೇಳಿ ರೋಮನ್ಸ್ 8:18-25 ವಾಕ್ಯದಲ್ಲಿ ನಮಗೆ ಓದಲಿಕ್ಕೆ ಸಿಗ್ತದೆ. ಸೊ ಹಾಗಿದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ಸಂಭವಿಸುವ ಹೋರಾಟಗಳು, ಅಂದ್ರೆ ನಂಬಿಕೆಯ ಪರೀಕ್ಷೆ ಕೂಡ ಇದೆ ನಮಗೆ. ನಾವು ಯಾವಾಗ ಕ್ರಿಸ್ತನಲ್ಲಿ ನಡೆಯುತ್ತೇವೆ, ನಮಗೆ ಮತ್ತಾಯ 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಒಂದು ಸಾಮ್ಯವನ್ನು ಹೇಳ್ತಾರೆ. ಅಲ್ಲಿ ಬಿತ್ತುವವನು ಬೀಜವನ್ನು ಬಿತ್ತುವ ಬಗ್ಗೆ ಒಂದು ಸಾಮ್ಯ ಇದೆ. 4 ವಿಧವಾದ ಹೊಲಗಳ ಬಗ್ಗೆ ಅಲ್ಲಿ ಉಲ್ಲೇಖಿಸಿದ್ದಾರೆ ಯೇಸು ಕ್ರಿಸ್ತರು. ಅದರಲ್ಲಿ 4ನೇ ಹೊಲ ಏನಿದೆ, ಅದು ಒಳ್ಳೆಯ ನೆಲವಾಗಿದೆ. ಅದರಲ್ಲಿ ಬೀಜ ಬಿದ್ದರೆ ಮಾತ್ರ ಅದು ಉಳಿಯುವುದು. ಸೊ ಹಾಗಿದ್ರೆ ನಾವು ನಂಬಿಕೆಯಲ್ಲಿ ನಡೆಯುವಾಗ ಆ ಬೀಜ ಬಿದ್ದ ಒಳ್ಳೆಯ ಹೊಲ ಆಗ್ಬೇಕು. ನಾವು ಅತ್ತಿತ್ತ ಚದುರಿಸಿಕೊಂಡು ಅಲ್ಲಿ ಇಲ್ಲಿ ಹೋಗೋರಾಗಿರ್ಬಾರ್ದು. ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡವರಾಗಿರ್ಬೇಕಂತ ವಾಕ್ಯ ಹೇಳ್ತದೆ. ಸೊ ಯೇಸು ಮತ್ತು ಅಪೊಸ್ತಲರ ಮಾದರಿಯನ್ನು ನಾವು ಧ್ಯಾನಿಸುವ, ನಂಬಿಕೆಯಲ್ಲಿ ನಿಂತುಕೊಳ್ಳುವುದು ಅಂದ್ರೆ ಸಂಕಟಗಳನ್ನು ತಾಳುವುದು ಹೇಗೆ ಅಂತ ನಾವು ಸ್ವಲ್ಪ ವಾಕ್ಯದಲ್ಲಿ ಧ್ಯಾನಿಸುವ. ಯೇಸು ಇವನ್ ದೇವರಾಗಿದ್ರು ಕೂಡ ಅವರು ಮನುಷ್ಯ ಕುಮಾರನಾಗಿ ಲೋಕದಲ್ಲಿದ್ದಾಗ ಹಿಂಸೆ, ನಿಂದನೆ, ಕ್ರೂಜೆ, ಮರಣವನ್ನು ಅವರು ತಾಳಿದ್ದಾರೆ. ನಮಗೆ ಹಲವಾರು ವಾಕ್ಯಗಳು ಸಿಗ್ತವೆ. ಯೇಸು ಕೂಡ ಪರಿಶೋಧಿತರಾದರು, ಅಪೊಸ್ತಲರು ಕೂಡ ಪರಿಶೋಧಿತರಾಗಿದ್ದಾರೆ. ಮತ್ತೆ ಆತ್ಮಿಕ ಯುದ್ಧಗಳನ್ನು ಅವರು ಎದುರಿಸಿದ್ದಾರೆ, ದೈಹಿಕವಾಗಿ ಕೂಡ ಅವರು ಹೋರಾಡಿದ್ದಾರೆ. ತುಂಬಾ ವಾಕ್ಯಗಳುಂಟು. ಅದರಲ್ಲಿ ಯೇಸು ಪರಿಶೋಧಿತರಾದರು, ಅದರ ಬಗ್ಗೆ ಧ್ಯಾನಿಸುವುದಾದ್ರೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಮತ್ತಾಯ 4ನೇ ಅಧ್ಯಾಯದಲ್ಲಿ ನೋಡಬಹುದು. ಅಲ್ಲಿ ಸೈತಾನ ಏನ್ ಮಾಡ್ತಾನೆ, ಮೊದಲಿಗೆ ಬಂದು ಯೇಸುವಿಗೆ 3 ವಿಧವಾದ ಟೆಸ್ಟ್ ಅನ್ನು ಆತನು ಕೊಡ್ತಾನೆ. ಒಂದು, ಯೇಸು ದೈಹಿಕವಾಗಿ ಯಾವಾಗ ಹಸಿದಿದ್ರು ಅವಾಗ ಆತನು ರೋಟಿಯನ್ನು ಆಫರ್ ಮಾಡಿ ಹೇಳ್ತಾನೆ, ಕಲ್ಲಾದದ್ದನ್ನು ರೊಟ್ಟಿಯನ್ನಾಗಿ ಮಾಡಂತೇಳಿ. ಬಟ್ ಯೇಸು ಕ್ರಿಸ್ತರಲ್ಲಿ ಅವನಿಗೆ ವಾಕ್ಯದಲ್ಲಿ ಉತ್ತರಿಸ್ತಾರೆ. ಆತನ ಆ ಒಂದು ಏನು ಆದಮನನ್ನು ಆತನು ಯಾವ ತರ ವಂಚಿಸಿದ್ದೇನೋ ಅದೇ ತರ ಯೇಸುವನ್ನು ಕೂಡ ವಂಚಿಸಲು ಟ್ರೈ ಮಾಡಿದ್ದಾನೆ. ಬಟ್ ಯೇಸುವಲ್ಲಿ ಉತ್ತರಿಸ್ತಾರೆ, ಮನುಷ್ಯನು ಕೇವಲ ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ವಾಕ್ಯದಿಂದ ಕೂಡ ಜೀವಿಸ್ತಾನೆ ಅಂತೇಳಿ ದೇವರು ಹೇಳ್ತಾರೆ ಅಲ್ಲಿ. ಸೊ ಅಲ್ಲಿ ಫಸ್ಟ್ ಟೆಸ್ಟ್ ಮತ್ತೆ ಸೆಕೆಂಡ್ ಟೆಸ್ಟ್, ಯೇಸುವಿಗೆ ಅವನು ಪ್ರೊಟೆಕ್ಷನ್ ಅನ್ನು ಅಲ್ಲಿ ಆಫರ್ ಮಾಡ್ತಾನೆ. ನೀನು ಮೇಲಿಂದ ಕೆಳಗೆ ಧುಮುಕಿದ್ರೆ ದೇವದೂತರು ಬಂದು ಕಾಪಾಡೋರು. ಯಾಕಂದ್ರೆ ಕೀರ್ತನೆ ಅದನ್ನು ಕೋಟ್ ಮಾಡ್ತಾನೆ, ಕೀರ್ತನೆ 91 ಅಲ್ಲಿ ಬರ್ದಿದ್ದನ್ನು ಅದನ್ನು ಕೋಟ್ ಮಾಡಿ ಹೇಳ್ತಾನೆ. ಬಟ್ ಯೇಸು ಕ್ರಿಸ್ತರಲ್ಲಿ ಉತ್ತರದಲ್ಲಿ ಅವನಿಗೆ ಕೊಡ್ತಾರೆ, ಹೇಳ್ತಾರೆ, ನಿನ್ನ ದೇವರನ್ನು ಪರೀಕ್ಷಿಸಬಾರದು ಅಂತೇಳಿ. ಮತ್ತೆ 3ನೇ ಟೆಸ್ಟ್, ಈ ಲೋಕದ ಅಧಿಕಾರ
ಅಧಿಕಾರವನ್ನು ತೋರಿಸ್ತಾರೆ. ನೋಡಿ, ಸೃಷ್ಟಿಕರ್ತನಾದ ದೇವರಿಗೆ ಸೈತಾನನು ಅಧಿಕಾರ ತೋರಿಸಿ ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ರೆ ನಾನು ಎಲ್ಲವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ. ಇದೇ ಟೆಸ್ಟ್ ಅಲ್ಲ, ಮತ್ತೆ ಕೂಡ ಯೇಸು ಕ್ರಿಸ್ತನಿಗೆ ತುಂಬಾ ಟೆಸ್ಟ್ ಸಿಕ್ಕಿದೆ. ಪರಿಸಯರು ಏನ್ ಮಾಡ್ತಾರೆ, ಪರಿಸಯರು ಶಾಸ್ತ್ರಿಗಳು ನಿಂದಿಸ್ತಾರೆ ಯೇಸು ಕ್ರಿಸ್ತರನ್ನು. ಮತ್ತೆ ಕೊನೆಗೆ ಯೇಸುವನ್ನು ತಪ್ಪಿಸಾಗ ಮಾಡಿ ಅವರು ದೈಹಿಕವಾಗಿ ಕೊಲ್ಲುವುದರ ಮುಖಾಂತರವಾಗಿ ಕ್ರೂಜೆಯ ಮರಣವನ್ನು ವಿಧಿಸ್ತಾರೆ ಯೇಸು ಕ್ರಿಸ್ತನಿಗೆ. ಸೊ ನಾವು ಮತ್ತೆ 4:1 ನೋಡುವಾಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಹೋಯ್ದನು ಅಂತ ಹೇಳುವ ಕೇಳ್ತದೆ. ಅಂದ್ರೆ ಯೇಸುವಿಗೂ ಕೂಡ ಸೈತಾನದಿಂದ ಶೋಧನೆ ಸಿಕ್ಕಿದೆ, ಆದ್ರೂ ಯೇಸು ಬೀಳಲಿಲ್ಲ, ಪಾಪ ಮಾಡಲಿಲ್ಲ. ಯಾವುದು ಪಾಪ ಮಾಡದೆ ಅವರು ಈ ದೇಹದಲ್ಲಿ ಬಂದು ಜಯಿಸಿದ್ದಾರೆ, ಅದಕ್ಕೆ ನಮಗೆ ಜಯವನ್ನು ಕೊಟ್ಟಿದ್ದಾರೆ ಅವರು. ಮತ್ತೆ ಯೋಹಾನ 8:58-59 ಕೂಡ ಅಲ್ಲಿ ಪರಿಸಯರು ಕ್ವಶನ್ ಮಾಡುವಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಅಬ್ರಾಹಮನು ಹುಟ್ಟುವುದಕ್ಕಿಂತ ಮುಂಚಿನಿಂದಲೂ ನಾನಿದ್ದೇನೆ. ಅಲ್ಲಿ ಅವರು ಆ ಮಾತನ್ನು ಕೇಳಿ ಆತನನ್ನು ಕೊಲ್ಲುವುದಕ್ಕಾಗಿ ಕಲ್ಲು ತೆಗೆದುಕೊಳ್ಳಲು ಯೇಸು ಅಡಗಿಕೊಂಡು ದೇವಾಲಯದೊಳಗಿಂದ ಹೊರಟು ಹೋದನು. ಯೇಸು ಕ್ರಿಸ್ತರನ್ನು ತುಂಬಾ ಸಾರಿ ಕೊಲ್ಲಿಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ಕೂಡ ನಮಗೆ ನೋಡಬಹುದು, ಅಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ಮಾತನ್ನು ನಂಬದೆ ಇದ್ದರೂ ಆ ಕ್ರಿಯೆಗಳ ಸಾಕ್ಷಿಯನ್ನಾದರೂ ನಂಬಿರಿ ಅಂತೇಳಿ. ನಾವು ಯೋಹಾನ 10ನೇ ಅಧ್ಯಾಯ ಓದುವಾಗ 38-39 ವಾಕ್ಯದಲ್ಲಿ ಓದಬಹುದು. ನಮಗೆ ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ಮಾತನ್ನು ನೀವು ನಂಬದಿದ್ದರೂ ಕೂಡ ಆ ಕ್ರಿಯೆಗಳು, ಅಂದರೆ ತಂದೆ ಮಾಡುವ ಕ್ರಿಯೆಗಳನ್ನೇ ಯೇಸು ಕ್ರಿಸ್ತ ದೇಹದಲ್ಲಿ ಮಾಡಿದ್ದಾರೆ, ಆ ಸಾಕ್ಷಿಯನ್ನಾದರೂ ನಂಬಿರಿ ಅಂತ ಹೇಳ್ತಾರೆ. ಮತ್ತು 39ನೇ ವಾಕ್ಯದಲ್ಲಿ ನೋಡಿ, ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ಇಲ್ಲಿ ಯೇಸು ಕ್ರಿಸ್ತನನ್ನು ತುಂಬಾ ಸಾರಿ ಅವರು ಕಷ್ಟಕ್ಕೆ ಒಳಪಡಿಸಿದ್ದಾರೆ. ಮತ್ತೆ ಯೋಹಾನ 19:16-30 ನಾವು ಓದುವಾಗ ಅಲ್ಲಿ 16ನೇ ವಾಕ್ಯದಲ್ಲಿ ಪಿಲಾತನ ಹೇಳ್ತಾನೆ, ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟಾನೆ. ಇಲ್ಲಿ ಪಿಲಾತನ ಡೆತ್ ಸೆಂಟೆನ್ಸ್ ಕೊಡ್ತಾನೆ. ಅದಕ್ಕೆ ಮುಂಚೆ ನಾವು ನೋಡುವುದಾದ್ರೆ 18ನೇ ಅಧ್ಯಾಯದಲ್ಲಿ 37-38 ವಾಕ್ಯದಲ್ಲಿ ಅಲ್ಲಿ ಹೇಳ್ತಾನೆ, ಪಿಲಾತನ ಹೇಳ್ತಾನೆ, ನನಗೆ ನಿಮ್ಗೆ ಬಿಡ್ಲಿಕ್ಕೂ ಅಧಿಕಾರ ಉಂಟು, ಹಿಡಿಲಿಕ್ಕೂ ಅಧಿಕಾರ ಉಂಟು ಅಂತೇಳಿ. ಬಟ್ ಯೇಸು ಕ್ರಿಸ್ತರು ಹೇಳ್ತಾರೆ, ಪರಲೋಕದಿಂದ ಒಂದು ಕೊಡಲ್ಪಡದಿದ್ದರೆ ನಿನಗೆ ಅಧಿಕಾರ ಇರ್ಲಿಲ್ಲ. ಸೊ ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಮತ್ತೆ ಯೋಹಾನ 19:30 ನೋಡಿ, ಕ್ರೂಜೆಯ ಮೇಲೆ ಯೇಸು ಹುಳಿ ರಸವನ್ನು ತಕ್ಕೊಂಡ ಮೇಲೆ ಈ ರೀತಿ ಎಂದು ಹೇಳಿ ತಲೆ ಬಾಗಿಸಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯೇಸು ಕ್ರಿಸ್ತರು ದೈಹಿಕ ಮರಣಕ್ಕೆ ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳುತ್ತಾರೆ, ಯಾಕಂದ್ರೆ ನಾವು ರಕ್ಷಿಸಲ್ಪಡಬೇಕು. ಅದೇ ಒಂದು ಕಾರಣದಿಂದ ದೇವರು ದೇಹದಲ್ಲಿ ಪರಿಶೋಧಿತರಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅವರು ಸಮರ್ಪಿಸ್ತಾರೆ. ಸೊ ಇದು ಯೇಸುವಿಗಾದ ನಂಬಿಕೆಯ ಟೆಸ್ಟ್ ಆತನ ದೇಹದಲ್ಲಿದ್ದಾಗ. ಅದೇ ತರ ಅಪೋಸ್ತಲರು ಕೂಡ ಪರಿಶೋಧಿಸಿದರಾಗ್ತಾರೆ. ನಾವು ಅಪೋಸ್ತಲರು ಪ್ರತಿದಿನ ಸಾಯುವ ಮಟ್ಟಿಗೆ ಹಿಂಸೆ ಅನುಭವಿಸಿದ್ರು ಅಂತ ಹೇಳಿ ಪೌಲನು ಹೇಳಿದ ವಾಕ್ಯ ನೋಡಿ, 1 ಕೊರಿಂಥ 15:31-35 ತನಕ ನಾವು ಓದುವಾಗಿದೆ ವಾಕ್ಯ. ನಾನು ಫುಲ್ ವಾಕ್ಯ ಓದ್ಲಿಕ್ಕೆ ಹೋಗುದಿಲ್ಲ, ತುಂಬಾ ಟೈಮ್ ಹೋಗ್ತದೆ. ಇಲ್ಲಿ ಪೌಲನು ಹೇಳ್ತಾನೆ, ನಾನು ದಿನಾಲು ಸಾಯುತ್ತಲಿದ್ದೇನೆ. ಮತ್ತೆ 32ನೇ ವಾಕ್ಯದಲ್ಲಿ ನೋಡಿ, ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷಾಭಿಪ್ರಾಯದಿಂದ, ಆದರೆ ನನಗೇನು ಪ್ರಯೋಜನ. ಇಲ್ಲಿ ಎಫೆಸದಲ್ಲಿ ಮೃಗ ಅಂತ ಹೇಳುವಾಗ ಇದು ಕಾಡಿನಲ್ಲಿರುವ ಮೃಗಗಳ ಬಗ್ಗೆ ಆತನು ಮಾತಾಡ್ತಾ ಇಲ್ಲ. ಮೃಗ ಅಂದ್ರೆ ದೇವರ ವಾಕ್ಯದಲ್ಲಿ ಧ್ಯಾನಿಸುವುದಾದ್ರೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರುವ ಮನುಷ್ಯನನ್ನು ಮೃಗ ಅಂತ ಹೇಳಿ ಕರೆದಿದೆ. ಮೃಗ ಅಂತ ಹೇಳಿದ್ರೆ ಆಡಳಿತವನ್ನು ನಡೆಸುವುದು ಕೂಡ ಆಗ್ತದೆ. ಮತ್ತೆ ಮೃಗ ಅಂತ ಹೇಳಿದ್ರೆ ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರುವುದನ್ನು. ಈ ಕೇಸಲ್ಲಿ ನೋಡಬಹುದು, ನಮ್ಗೆ ಇಲ್ಲಿ ಪರಿಸಯರ ಬಗ್ಗೆ ಆತನ ಹೇಳ್ತಾ ಇದ್ದಾನೆ. ಅವರೇ ಆತನಿಗೆ ತುಂಬಾ ಉಪದ್ರವವನ್ನು ಕೊಡ್ತಾ ಇದ್ರು, ಹಳೆ ಒಡಂಬಡಿಕೆಯನ್ನು ತೆಗೆದುಕೊಂಡು ಅದನ್ನೇ ಮಾಡುವುದಕ್ಕೋಸ್ಕರವಾಗಿ. ಇಲ್ಲಿ ಈ ವಾಕ್ಯದಲ್ಲಿ ಅರಿಯುವುದೇನಂತ ಹೇಳಿದ್ರೆ, ನಾವು ತುಂಬಾ ವಿಧವಾದವರು ಉಪದ್ರವಗಳನ್ನು ಎದುರಿಸಿದ್ದಾರೆ ಎಂಬುದನ್ನು ನಮ್ಗೆ ಅರಿಯಲಿಕ್ಕೆ ಆಗ್ತದೆ. ಮತ್ತೆ ಇಲ್ಲಿ 34ನೇ ವಾಕ್ಯದಲ್ಲಿ ನೋಡಿ, ಪೌಲ ಹೇಳ್ತಾನೆ, ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ಯಾರು ಇನ್ನೊಬ್ಬ ವಿಶ್ವಾಸಿಯನ್ನು ಹಿಂಸಿಸ್ತಾರೆ ಅವರಿಗೆ ದೇವರ ವಾಕ್ಯದಲ್ಲಿ ಜ್ಞಾನ ಇಲ್ಲ ಅಂತೇಳಿ ಅದನ್ನು ವಿವರಿಸ್ತಾ ಇದ್ದಾನೆ. ಮತ್ತೆ ಇನ್ನೊಬ್ಬ ವಾಕ್ಯ ಬೇಕಾದ್ರೆ ನಮ್ಗೆ ಅಪೊಸ್ತಲಕೃತ್ಯ 14:22 ನೋಡಬಹುದು. ಅಲ್ಲಿ ಪೌಲನು ಹೇಳ್ತಾನೆ, ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಕ್ಕೆ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ ಎಂದು ಅವನನ್ನು ಧೈರ್ಯಗೊಳಿಸಿದನು. ಇದು ಫೇತ್ ಇನ್ ಎಂಡ್ಯೂರೆನ್ಸ್, ಅಂದ್ರೆ ನಡೆಯುವಾಗ, ಯಾವಾಗ ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ ಆವಾಗ ಬಹು ಸಂಕಟಗಳು ಕೂಡ ಬರಬಹುದು. ಈಗಿನ ಬೋಧನೆ ಏನಾಗಿದೆ, ನೀವು ಕ್ರಿಸ್ತನಲ್ಲಿ ಬಂದ್ರೆ ಆಶೀರ್ವಾದ ಹೊಂದಿದವರು ಡೈರೆಕ್ಟ್ ಏನ್ ತೊಂದರೆ ಇಲ್ಲ, ಎಲ್ಲಾ ಒಳ್ಳೆಯದಾಗುವುದು ಅಂತೇಳಿ ಸುಳ್ಳು ಬೋಧನೆ ಮಾಡ್ತಾರೆ ಇವತ್ತು. ಬಟ್ ಅಪೊಸ್ತಲಕೃತ್ಯ 14:22 ಪೌಲನು ಹೇಳ್ತಾನೆ, ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ನಾವು ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನಾಡನ ಹೇಳ್ತಾ ಇದ್ದಾನೆ ಇಲ್ಲಿ. ಮತ್ತೆ ನೋಡಿ, ಅಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ. ನಂಬಿಕೆಯಲ್ಲಿ ನಾವು ನೆಲೆಗೊಳ್ಳುವುದು ಅವಶ್ಯಕವಾಗಿದೆ. ಇದು 2ನೇ ಹಂತವಾಗಿದೆ. ನಮ್ಮ ಪ್ರಸ್ತುತ ರಕ್ಷಣೆಯ ಭಾಗ ಏನಿದೆ ಅದರ ಕಾಲಾನುಕ್ರಮದಲ್ಲಿ 2ನೇ ಹಂತವಾಗಿದೆ. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಂತ ಹೇಳಿ ಆತನ ಹೇಳ್ತಾ ಇದ್ದಾನೆ. ಮತ್ತೆ 2 ತಿಮೋಥಿ 3ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕೂಡ ಅಲ್ಲಿ ಕೂಡ ಪೌಲನು ಹೇಳಿದ್ದಾನೆ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಯಾರಾದ್ರೂ ಜೀವಿಸುವುದಕ್ಕೆ ಬಯಸುವುದಾದರೆ ಅವರು ಹಿಂಸೆಗೊಳಗಾಗ್ತಾರೆ ಅಂತ ಹೇಳಿ
ಪೌಲನು ಹೇಳ್ತಾ ಇದ್ದಾನೆ. ಮತ್ತೆ ಫಿಲಿಪಿಯಲ್ಲಿ 2:100 ಕೂಡ ಅದನ್ನು ಹೇಳಿದ್ದಾನೆ, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಈ ವಾಕ್ಯದಲ್ಲಿ ಪೌಲನು ರಕ್ಷಣೆಯನ್ನು ಸಾಧಿಸಿಕೊಳ್ಳುವ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಾವು ಮೊದಲಿಗೆ ಧ್ಯಾನಿಸಿದ್ದೇವೆ ಕೊಲೊಸ್ಸೆ 1:13 ಮತ್ತೆ ಎಫೆಸ 1:3 ಮತ್ತೆ 2:7 ಧ್ಯಾನಿಸಿದೆವು. ಅಲ್ಲಿ ಪೌಲನು ಹೇಳ್ತಾ, ನಾವು ಸ್ವರ್ಗದಲ್ಲಿ ಆಲ್ರೆಡಿ ಪರಲೋಕ ಸ್ಥಾನದಲ್ಲಿ ನಾವು ಆತ್ಮದಲ್ಲಿ ಇದ್ರೂ ಕೂಡ ನಾವು ದೇಹದಲ್ಲಿ ಲೋಕದಲ್ಲಿ ಇದ್ದೇವೆ. ಸೊ ಆತನ ಹೇಳ್ತಾನೆ, ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಇದೇ ನಂಬಿಕೆಯಲ್ಲಿ ನಡೆದಾಡದಾಗಿದೆ. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ ನಮ್ಮ ಜೀವಿತದಲ್ಲಿ. ಸೊ ದೇವರ ರಾಜ್ಯದಲ್ಲಿ, ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಗೆ 2 ವಿಧವಾದ ಯುದ್ಧ ಇದೆ. ಒಂದು ಆತ್ಮಿಕವಾಗಿ ಯುದ್ಧವನ್ನು ಫೇಸ್ ಮಾಡಬೇಕು, ಎರಡನೇದು ದೈಹಿಕವಾಗಿ ಯುದ್ಧವನ್ನು ಫೇಸ್ ಮಾಡಬೇಕು. ಆತ್ಮಿಕ ಯುದ್ಧ ಏನಿದೆ ಅದು ದೇವರ ವಾಕ್ಯದಲ್ಲಿ ಸಿದ್ಧಾಂತಗಳ ಯುದ್ಧ ಸಭೆ ಒಳಗಡೆ ನಡೆಯುವಂತದಾಗಿದೆ. ಇದು ಒಬ್ಬ ವಿಶ್ವಾಸಿಗೆ ಫೇಸ್ ಮಾಡಬೇಕು. ನಾನು ಅದೇ ಹೇಳಿದ್ದೆ, ಶಿಷ್ಯತ್ವದಲ್ಲಿ ಬರ್ತದೆ. ಇದು ಶಿಷ್ಯತ್ವವೇ ಒಂದು ವೇಳೆ ಡಿನೋಮಿನೇಷನ್ ಶಿಷ್ಯತ್ವ ಆದ್ರೆ, ಎಲ್ಲದಕ್ಕೂ ಕಾಂಪ್ರಮೈಸ್ ಮಾಡೋದಾದ್ರೆ ದೇವರ ಆತ್ಮನ ಆತನಲ್ಲಿ ನೆಲೆಗೊಂಡಿರುವುದಿಲ್ಲ. ಯಾಕಂದ್ರೆ ಆತನು ಎಲ್ಲವನ್ನು ಆತನ ಕಣ್ಣ ಮುಂದೆ ನಡೆದ್ರು ಕೂಡ ಅದನ್ನು ಕಣ್ಣು ಮುಚ್ಚಿ ನಡೆಯುವುದಾದರೆ ಅದು ಡಿನೋಮಿನೇಷನ್ ಶಿಷ್ಯತ್ವ ಆಗ್ತದೆ. ಸೊ ಅದಕ್ಕೆ ದೇವರ ವಾಕ್ಯದಲ್ಲಿ ಸಿದ್ಧಾಂತಗಳ ಯುದ್ಧ ಸಭೆ ಒಳಗಡೆ ಇದೆ. ಅದನ್ನು ನಾವು ಅರಿಯುವುದು ಅವಶ್ಯಕವಾಗಿದೆ. ದೇವರ ವಾಕ್ಯ ತಪ್ಪಾಗಿ ಬೋಧಿಸುವುದು ಮತ್ತೆ ಸುಳ್ಳು ಆಚರಣೆಗಳನ್ನು ಮಾಡಿಸುವುದು, ಇದೆಲ್ಲ ಈ ಕೆಟಗರಿಯಲ್ಲಿ ಬರ್ತದೆ. ಇದನ್ನು ನಾವು ಖಂಡಿಸಬೇಕು. ದೇವರು ನಮಗೆ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾರೆ. ಯಾರೆಲ್ಲ ತಮ್ಮ ಬೆನಿಫಿಟ್ಗೋಸ್ಕರ, ತಮ್ಮ ಒಳ್ಳೆತನಗೋಸ್ಕರ ಇತರರನ್ನು ಸುಳ್ಳು ಬೋಧನೆ ಮಾಡಿ ಮೇನ್ ಆಗಿ ಇದು ಕಾರ್ಯ ಮಾಡೋದು ಯಾವುದು, ಒಂದು ಅಧಿಕಾರ ಮತ್ತೆ 2 ದುಡ್ಡು. ಈ 2ರಲ್ಲಿ ತುಂಬಾ ಇದು ಅಧಿಕಾರದಲ್ಲಿ ಕೆಲಸವನ್ನು ಮಾಡುವಂತದ್ದಾಗಿದೆ. ಮತ್ತೆ ಒಬ್ಬ ವಿಶ್ವಾಸಿಗೆ ದೈಹಿಕ ಯುದ್ಧ ಕೂಡ ಇದೆ. ಅದೇನಾಗಿದೆ, ನಿಂದನೆ, ತಿರಸ್ಕಾರ, ಜೈಲು ಶಿಕ್ಷೆ, ದೈಹಿಕ ಮರಣ, ಈ ಎಲ್ಲ ರೀಸನ್ ಗಳಿಂದ ಕೂಡ ಒಬ್ಬ ವಿಶ್ವಾಸಿಗೆ ಒಂದು ತನ್ನ ಜೀವಿತದಲ್ಲಿ ವಾರ್ಸ್ ನಡೆಯುವುದನ್ನು ನಮಗೆ ನೋಡಬಹುದು. ಈ ತರದ ಯುದ್ಧಗಳು ನಡೆಯುವುದಕ್ಕೆ ಕ್ರಿಸ್ತ ವಿಶ್ವಾಸದಲ್ಲಿ ರೀಸನ್ ಏನಂತ ಹೇಳಿದ್ರೆ, ಮತ್ತಾಯ 13 24-25 ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳಿದ್ದಾರೆ. ನಾನು ವಾಕ್ಯ ಓದ್ತೇನೆ. ವಾಕ್ಯ ಈ ತರ ಹೇಳಿದ್ರು, ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಮತ್ತೆ 25ನೇ ವಾಕ್ಯ, ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಈ ವಾಕ್ಯದಲ್ಲಿ ದೇವರು ಪರಲೋಕ ರಾಜ್ಯವು ಒಳ್ಳೆಯ ಬೀಜಕ್ಕೆ ಹೋಲಿಕೆಯಾಗಿದೆ. ಅಂದ್ರೆ ಒಳ್ಳೆಯ ಬೀಜ ಕೂಡ ಉಂಟು, ಮತ್ತೆ ಹಣಜಿ ಕೂಡ ಉಂಟು ದೇವರ ರಾಜ್ಯದಲ್ಲಿ. ಅಂದ್ರೆ ಸಭೆಯಲ್ಲಿ 2 ವಿಧವಾದ ಬೀಜ ಉಂಟು ಇವಾಗ. ಸೊ ಇದನ್ನು ನಾವು ಅರಿಬೇಕು. ಒಂದೇ ಬೀಜ ಪರಲೋಕ ರಾಜ್ಯದ ಸುವಾರ್ತೆ ಕರೆಕ್ಟ್ ಆಗಿ ಇದ್ದಿದ್ರೆ ಯಾವುದೇ ಕ್ವಶನ್ ಇರ್ತಾ ಇರ್ಲಿಲ್ಲ. ಬಟ್ ಹಣಜಿ ಕೂಡ ಇದೆ ಅಂತೇಳಿ ಬೈಬಲ್ ನಮಗೆ ತೋರಿಸ್ತದೆ. ಸೊ ಗಲಾತ್ಯ ಸಭೆಯವರು ಕ್ರಿಸ್ತನ ಸುವಾರ್ತೆಯ ನಿಜ ಬೋಧನೆಯನ್ನು ಬಿಟ್ಟು ಭ್ರಷ್ಟರಾಗುವ ವಿಷಯವನ್ನು ಪೌಲನು ಕೂಡ ಉಲ್ಲೇಖಿಸಿರ್ತಾನೆ. ನಾವು ಗಲಾತ್ಯ 1:6-10 ವಾಕ್ಯ ಓದುವಾಗ ಅಲ್ಲಿ ಪೌಲನು ಹೇಳ್ತಾನೆ, ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯ ಪಡುತ್ತೇನೆ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆ, ಅಂದ್ರೆ ಇವಾಗ ಇನ್ನೊಂದು ಸುವಾರ್ತೆ ಇದೆ, ಅದನ್ನು ಹಿಡಿದಿರುವಾಗ ಆಶ್ಚರ್ಯ ಪಡುತ್ತೇನೆ ಅಂತ ಆತನ ಹೇಳ್ತಾನೆ. ಮತ್ತೆ 10ನೇ ವಾಕ್ಯದಲ್ಲಿ ಆತನ ಹೇಳ್ತಾನೆ ನೋಡಿ, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಕ್ವಶನ್ ಮಾರ್ಕ್. ಮನುಷ್ಯರನ್ನು, ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ, ಇನ್ನೂ ಮನುಷ್ಯರನ್ನು ನಾನು ಮೆಚ್ಚಿಸುವುದಾದರೆ ನಾನು ಕ್ರಿಸ್ತನ ದಾಸನಲ್ಲ, ಅದೇ ನಾನು ಕ್ರಿಸ್ತನ ಶಿಷ್ಯ ಅಲ್ಲ. ಪೌಲನು ಕೂಡ ಹೇಳಿದ್ದಾನೆ. ಅಂದ್ರೆ ಸುಳ್ಳು ಬೋಧನೆ ನಡೀತಾ ಇದ್ರು ಕೂಡ, ಧರ್ಮಶಾಸ್ತ್ರವನ್ನು, ಕೃಪೆಯನ್ನು ಎರಡರನ್ನು ಮಿಕ್ಸಪ್ ಮಾಡಿ ಬೋಧಿಸ್ತಾ ಇದ್ರು ಕೂಡ, ಒಂದು ವೇಳೆ ನಾವು ಅದನ್ನು ಖಂಡಿಸದಿದ್ರೆ, ಅದರ ವಿರುದ್ಧವಾಗಿ ನಾವು ನಮ್ಮ ಸ್ವರ ಎತ್ತದಿದ್ರೆ, ಪೌಲನ ಮುಖಾಂತರ ದೇವರು ಹೇಳಿದ್ದಾರೆ, ಅದು ಇನ್ನೊಂದು ಸುವಾರ್ತೆ, ಅದು ಸತ್ಯ ಸುವಾರ್ತೆ ಅಲ್ಲ. ಯಾಕಂತ ಹೇಳಿದ್ರೆ ಮತ್ತಾಯ 11:28 ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ, ಎಲ್ಲಿ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಬಟ್ ಸಭೆಗೆ ಬಂದ ಮೇಲೆ ಹೊರಗಿದ್ದಕ್ಕಿಂತ ಹೆಚ್ಚಿನ ಭಾರವನ್ನು ವಿಶ್ವಾಸಿಗಳ ಮೇಲೆ ಇವತ್ತು ಹೊರುವುದನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ. ಕೃಪೆ ಕಾಲದಲ್ಲಿ ಇನ್ನೊಬ್ಬ ಮನುಷ್ಯ ತನ್ನ ಪ್ರಾಫಿಟ್ಗೋಸ್ಕರ ಹೆಚ್ಚಿನ ಹೊರೆಯನ್ನು ವಿಶ್ವಾಸಿಯ ಮೇಲೆ ಹೊರುವುದಾದರೆ ಆತನಲ್ಲಿ ದೇವರ ಆತ್ಮನು ನೆಲೆಗೊಳ್ಳಿಲ್ಲ. ಆತನ ಮಾಡುವುದು ಯಾಕೆ? ಎಲ್ಲ ತನ್ನ ಬೆನಿಫಿಟ್ಗೋಸ್ಕರ. ಆತನಿಗೆ ಕೆಲಸ ಮಾಡ್ಲಿಕ್ಕೆ ಬೇಡ, ಕೂತು ತಿನ್ಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ಮಾಡುದು. ಸೊ ಅದನ್ನು ನಾವು ಅರಿಬೇಕು ಸರಿಯಾಗಿ. ಅವರು ಶ್ರೀಮಂತರಾಗ್ತಾನೆ ಹೋಗ್ತಾರೆ. ಬೋಧಕರು ಶ್ರೀಮಂತ ನೋಡ್ಬೋದು, ಎಷ್ಟೋ ಒಂದು ನಮ್ಗೆ ಎಕ್ಸಾಂಪಲ್ಸ್ ನಮಗೆ ಎಷ್ಟೋ ಕೊಡ್ಬೋದು, ದೊಡ್ಡ ಶ್ರೀಮಂತರಾಗ್ತಾರೆ. ಬಟ್ ಅವರ ವಿಶ್ವಾಸಿಗಳು ಇನ್ನು ಕಂಗಾಲಾಗ್ತಾನೆ ಹೋಗ್ತಾರೆ. ಬಟ್ ಯೇಸು ಕ್ರಿಸ್ತರು ಅದನ್ನು ಮಾಡ್ಲಿಕ್ಕೆ ಹೇಳಿದ ಅಲ್ಲ. ಯೇಸು ಕ್ರಿಸ್ತರು ಹೇಳಿದ್ದಾರೆ, ನನ್ನನ್ನು ಹಿಂಬಾಲಿಸು, ಯಾಕಂದ್ರೆ ನಾನು ನಿನಗೆ ಮನಃಶಾಂತಿಯನ್ನು ಕೊಡುತ್ತೇನೆ ಅಂತ ಹೇಳಿ. ಬಟ್ ಆ ಮನಃಶಾಂತಿಯನ್ನು ಎಲ್ಲವನ್ನು ಸುಳ್ಳು ಬೋಧನೆಯಿಂದ ಇವರು ತೆಗೆಯುವರಾಗಿದ್ದಾರೆ. ಸೊ ಅದಕ್ಕೆ ನಾವು ಎಚ್ಚರದಿಂದ ಇರಬೇಕು. ಈ ರೀಸನ್ ನಾನು ಹೇಳಿದ ಆತ್ಮಿಕ ಯುದ್ಧ ಮತ್ತು ದೈಹಿಕ ಯುದ್ಧ 2 ಉಂಟು ಸಭೆಯಲ್ಲಿ. ಇದು ನಂಬಿಕೆಯಲ್ಲಿ ನಡೆದಾಡುವಾಗ ನಮಗೆ ಫೇಸ್ ಮಾಡಬೇಕಾಗ್ತದೆ. ನಾವು ಆತ್ಮಿಕ ಯುದ್ಧ ಏನಾಗಿದೆ, ಅದು ಸತ್ಯ, ಧರ್ಮ, ನಂಬಿಕೆ, ದೇವರ ವಾಕ್ಯ. ಇದೇ ನಮ್ಮ ಆಯುಧವಾಗಿದೆ. ಸತ್ಯ, ನಾವು ಸತ್ಯಕ್ಕಾಗಿ ಸಾಕ್ಷಿ ನೀಡಬೇಕು. ಧರ್ಮ ಅಂದ್ರೆ ಸನಾತನ ಧರ್ಮ. ಯೇಸು ಕ್ರಿಸ್ತನೇ ಸನಾತನ ಧರ್ಮ. ದಾನಿಯೇಲ 9:24 ದೇವರು ನುಡಿದಿದ್ದಾರೆ, ಸನಾತನ ಧರ್ಮವನ್ನು ದೇವರು ಪ್ರಕಟಿಸಿದ್ದಾರೆ. ಅದೇ ಯೇಸು ಕ್ರಿಸ್ತನ ಸನಾತನ ಧರ್ಮ. ಮತ್ತೆ ನಂಬಿಕೆ ಒಬ್ಬನೇ ದೇವರಲ್ಲಿ. ಮತ್ತೆ ದೇವರ ವಾಕ್ಯ ಅದೇನಾಗಿದೆ, ಕತ್ತಿಯಾಗಿದೆ. ಇಬ್ಬಾಯಿ ಕತ್ತಿ ಅಂತ ಹೇಳಿ ಎಬ್ರಿಯಸ್ 4:12 ನಮ್ಗೆ ಸಿಗ್ತದೆ. ಸೊ ಅದಕ್ಕೆ ಇದು ನಮ್ಮ ಆಯುಧವಾಗಿದೆ. ಇದು ಆತ್ಮಿಕ ಯುದ್ಧದಲ್ಲಿ ನಾವು ಬಳಸಿದ ನಡೆಯಬೇಕಂತೇಳಿ ನಮ್ಗೆ ಇದನ್ನು ಎಚ್ಚರಿಸುವಂತದ್ದಾಗಿದೆ. ಸೊ ಕ್ರೈಸ್ತರು
ಮನುಷ್ಯರು ನಡೆಸುವ ಯುದ್ಧದಲ್ಲಿ ದೇವರು ಕೊಡುವ ಸರ್ವಾಯುಧಗಳು ಅವಶ್ಯಕವಾಗಿದೆ. ನಾವು ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ನಂಬಿಕೆಯಲ್ಲಿ ಮುನ್ನಡೆಯಬೇಕು. ಎಫೆಸ 6ನೇ ಅಧ್ಯಾಯ 10ರಿಂದ 12 ಓದುವಾಗ ಅಲ್ಲಿ ಪೌಲನು ಕೆಲವೊಂದು ಆಯುಧಗಳ ಬಗ್ಗೆ ಉಲ್ಲೇಖಿಸ್ತಾನೆ. 6:6 ನಾವು ಓದುವ ಗುಂಟಲ್ಲಿ ಅಲ್ಲಿ 11ನೇ ವಾಕ್ಯದಲ್ಲಿ ನೋಡಿ ಆತರ ಹೇಳ್ತಾನೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ದೇವರು ಕೊಡುವ ಸರ್ವ ಆಯುಧವಾಗಿದೆ, ಅದೇ ನಾವು ಧ್ಯಾನಿಸಿದ್ವಿ. ಸತ್ಯ, ಧರ್ಮ, ದೇವರ ವಾಕ್ಯ, ಮತ್ತೆ ಸತ್ಯ ಸುವಾರ್ತೆ, ನಂಬಿಕೆ, ಇದೆಲ್ಲ ಸರ್ವ ಆಯುಧಗಳಾಗಿದೆ. ಸೊ ಅದಕ್ಕೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಅಧಿಪತಿಗಳ ಮೇಲೆಯೂ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಮ್ಮ ಹೋರಾಟ ಏನಾಗಿದೆ? ಅದು ಇನ್ವಿಸಿಬಲ್ ಆಗಿರುವ ವಿಷಯಗಳ ಮೇಲಾಗಿದೆ. ಬಟ್ ಅದನ್ನು ಕಾರ್ಯ ಮಾಡುವುದು ಯಾವುದು? ವಿಸಿಬಲ್ ಆಗಿ ಮನುಷ್ಯರನ್ನು ಯೂಸ್ ಮಾಡಿಯೇ ಆ ಪವರ್ ಕೂಡ ಕೆಲಸ ಮಾಡುವಂತದ್ದಾಗಿದೆ. ಯಾಕಂದ್ರೆ ಸೈತಾನ ಏನಾಗಿದ್ದಾನೆ, ಆತನು ಕೂಡ ಆತ್ಮವಾಗಿದ್ದಾನೆ. ಆತನು ಇನ್ನೊಬ್ಬ ಮನುಷ್ಯನನ್ನು ಯೂಸ್ ಮಾಡ್ತಾನೆ. ಮಿಶ್ರ ವಾಕ್ಯಗಳನ್ನು ಅಂದ್ರೆ ಮಿಶ್ರ ಬೋಧನೆಯನ್ನು ಕೊಡುವುದರ ಮುಖಾಂತರವಾಗಿ ಆತನು ಕಾರ್ಯ ಮಾಡ್ತಾನೆ. ಅಂದ್ರೆ ದೇವರ ವಾಕ್ಯವನ್ನು ಮಿಕ್ಸಪ್ ಮಾಡಿ ಮಿಶ್ರ ಮಾಡಿ ಅದನ್ನು ಬೋಧಿಸ್ತಾನೆ. ಅದಕ್ಕೆ ನಾವು ಸತ್ಯದಲ್ಲಿ ನೆಲೆಗೊಳ್ಳಬೇಕು, ನಂಬಿಕೆಯಲ್ಲಿ ನೆಲೆಗೊಳ್ಳಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಬೇಕು, ಸತ್ಯ ಸುವಾರ್ತೆಯನ್ನು ನಾವು ಸಾರಬೇಕು. ಎಲ್ಲ ಆಯುಧಗಳನ್ನು ನಾವು ನಮ್ಮ ನಂಬಿಕೆಯಲ್ಲಿ ನಡೆಯುವಾಗ ನಾವು ಧರಿಸಿಕೊಂಡು ಮುಂದಕ್ಕೆ ಹೋಗಬೇಕು. 2 ಕೊರಿಂಥ 10ನೇ ಅಧ್ಯಾಯ 3 ಮತ್ತು 6ನೇ ವಾಕ್ಯದಲ್ಲಿ ಅಲ್ಲಿ 3ರಿಂದ 6 ಓದುವಾಗ ಅಲ್ಲಿ 5ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ ನೋಡಿ, ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಜನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ಅಂತೇಳಿ ಅದನ್ನ ಹೇಳ್ತಾನೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ನಾವು ಕೆಡವಿ ಹಾಕಬೇಕು. ಅಂದ್ರೆ ದೇವರ ಇಲ್ಲಿ ನಡೆಯುವಾಗ ನಂಬಿಕೆಗೆ ಎಗೇನ್ಸ್ಟ್ ಆಗಿ ಬರುವಂತ ಎಲ್ಲಾ ವಿಷಯಗಳನ್ನು, ಎಲ್ಲಾ ಕೊತ್ತಲುಗಳನ್ನು ನಾವು ಕೆಡವಿ ಹಾಕಿ ಎಲ್ಲಾ ಆಲೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಬೇಕು. ಕ್ರಿಸ್ತ ಅಂತ ಹೇಳುವಾಗ ಇಲ್ಲಿ ಸೃಷ್ಟಿಕರ್ತನಾದ ದೇವರು. 1 ಪೇತ್ರ 5:8-9 ಓದುವಾಗ ಕೂಡ ಅಲ್ಲಿ ಕೂಡ ಹೇಳಿದ್ದಾರೆ ನೋಡಿ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ನಮ್ಮ ವಿರೋಧಿಯಾಗಿರುವ ಸೈತಾನ ಏನ್ ಮಾಡ್ತಾನೆ? ಗರ್ಜಿಸಿ ಆತನು ಯಾರನ್ನು ನುಂಗ್ಲಿಕ್ಕೆ ಆಗ್ತದೆ ಅಂತ. ಇದು ನಂಬಿಕೆಯಲ್ಲಿ ನಡೆಯುವಾಗ ನಮಗೆ ಸಿಗುವಂತ ಟೆಸ್ಟ್ ಆಗಿದೆ ಇದು. ಸೊ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಇಲ್ಲಿ ಕೂಡ ಅದನ್ನ ಹೇಳ್ತಾನೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು. ನಂಬಿಕೆ ತುಂಬಾ ಇಂಪಾರ್ಟೆಂಟ್ ದೇವರ ರಾಜ್ಯದಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನಂಬಿಕೆ ಇದ್ದಿದ್ರಿಂದಲೇ ಅವರು ಒಳ್ಳೆ ಹೆಸರನ್ನು ಪಡೆದಿದ್ದಾರೆ. ನಾವು Hebrews 11 ಚಾಪ್ಟರ್ ಓದುವಾಗ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ನಮ್ಮ ಪೂರ್ವಿಕರು ನಂಬಿಕೆಯಲ್ಲಿ ದೃಢವಾಗಿದ್ದರಿಂದ ಒಳ್ಳೆ ಹೆಸರನ್ನು ಹೊಂದಿದ್ದಾರೆ. ಅದೇ ಕೂಡ ನಮಗೂ ಕೂಡ ಅನ್ವಯಿಸುವಂತದ್ದಾಗಿದೆ. ಯಾಕಂದ್ರೆ ದೇವರು ಪಕ್ಷಪಾತಿ ಮಾಡುವನಲ್ಲ. ರೋಮನ್ಸ್ 2:11 ಅಲ್ಲಿ ದೇವರಿಗೆ ಇಲ್ಲಿ ಪಕ್ಷಪಾತವಿಲ್ಲ, ಅದನ್ನು ನಾವು ಧ್ಯಾನಿಸಬೇಕು. ಸೊ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ಆತನನ್ನು ಎದುರಿಸಬೇಕು. ಮತ್ತೆ ಯಾಕೋಬ 4:7 ಕೂಡ ಅದನ್ನು ಹೇಳಿದ್ದಾನೆ, ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ. ಸೈತಾನನನ್ನು ಎದುರಿಸುವುದಂತ ಹೇಳಿದ್ರೇನು? ದೇವರ ವಾಕ್ಯಕ್ಕೆ ವಿರೋಧವಾದದನ್ನು ಯಾರೆಲ್ಲ ಬೋಧಿಸ್ತಾರೆ ಅದನ್ನು ಖಂಡಿಸುವುದು. ಇಲ್ಲದ್ರೆ ನಮ್ಗೆ ಫಿಸಿಕಲ್ ಆಗಿ ಸೈತಾನನ ಮೇಲೆ ವಾರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆತನೇನು ದೇವರ ವಾಕ್ಯಕ್ಕೆ ವಿರೋಧವಾಗಿ ಬೋಧಿಸ್ತಾನೆ ಅದನ್ನು ಖಂಡಿಸಬೇಕು. ಅದೇ ನಾವು ನಂಬಿಕೆಯಲ್ಲಿ ನಡೆಯುವಂತದ್ದಾಗಿದೆ. ಮತ್ತೆ ಸತ್ಯ ಯಾವುದಾಗಿದೆ? ನಾವು ಫಿಲಿಪ್ಪಿ 4:8 ಕೂಡ ಪೌಲನು ಹೇಳ್ತಾನೆ ಅಲ್ಲಿ ಓದುವಾಗ, ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಆಗಿದೆಯೋ ಅದನ್ನೆಲ್ಲ ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಅಂತೇಳಿ ಅಲ್ಲಿ ಕೂಡ ಅದನ್ನು ಹೇಳಿದ್ದಾನೆ. ಅದಕ್ಕೆ ನಾವು ಅದನ್ನೆಲ್ಲ ತೆಗೆದುಕೊಂಡು ನಮ್ಮ ಜೀವಿತದಲ್ಲಿ ನಡೆಯಬೇಕು. 1 ತಿಮೋಥೆ 6:12 ಕೂಡ ಓದುವಾಗ, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ಅಂತೇಳಿ ಅವರನ್ನು ಹೇಳ್ತಾನೆ. ಇಲ್ಲಿ ಕ್ರಿಸ್ತ ನಂಬಿಕೆ, ಒಬ್ಬಾತ ದೇವರ ಬಗ್ಗೆ ಮಾತಾಡ್ತಾನೆ ಆತನು. ಕ್ರಿಸ್ತನ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ನಾವು ನಿತ್ಯ ಜೀವವನ್ನು ಹಿಡಿದುಕೊಳ್ಬೇಕು. ಯಾಕಂದ್ರೆ ಇದು ರಿಯಲ್ ಆಗಿ ನಮಗೆ ಸಿಗುವುದು ಸೆಕೆಂಡ್ ಕಮಿಂಗ್ ಅಲ್ಲಿ ಯೇಸು ಕ್ರಿಸ್ತನ. ಅದರಲ್ಲಿ ಕೂಡ ಸೈತಾನನು ತುಂಬಾ ಕಿಡಿಗೇಡಿಯನ್ನು ಮಾಡಿದ್ದಾನೆ. ಸೀಕ್ರೆಟ್ ರ್ಯಾಪ್ಚರ್ ತಂದು ಎಷ್ಟೋ ಜನರು ಇವಾಗ ಬಿದ್ದು ಹೋಗಿದ್ದಾರೆ. ಸೀಕ್ರೆಟ್ ರ್ಯಾಪ್ಚರ್ ನಂಬಿ ಸತ್ಯದ ಸ್ವಾರ್ಥದಿಂದ ಬಿದ್ದು ಹೋಗಿದ್ದಾರೆ. ಸೊ ಅದು ಕೂಡ ಆತನ ಒಂದು ಹಂತವಾಗಿದೆ. ಮತ್ತೆ ಪ್ರಕಟಣೆ 12:17-18 ವಾಕ್ಯವನ್ನು ಧ್ಯಾನಿಸುವಾಗ ಅಲ್ಲಿ ವಾಕ್ಯ ಹೇಳ್ತಾ ಇದ್ದಾರೆ, ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿದವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಇಲ್ಲಿ ನಮಗೆ ಸ್ತ್ರೀಯ ಬಗ್ಗೆ ಉಲ್ಲೇಖಿಸಿದ ವಾಕ್ಯ. ಸ್ತ್ರೀ ಆತನ ಮೇಲೆ ಕೋಪಿಸಿಕೊಂಡು, ಅಲ್ಲಿ ನೋಡಿ ಅಲ್ಲಿ ವಾಕ್ಯ ಇರ್ತದೆ, ಆತನ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದ್ರೆ ಒಂದು ಕೆಟಗರಿ ಆಲ್ರೆಡಿ ಬೇರೆ ಇದೆ. ಇನ್ನೊಂದು ಕೆಟಗರಿಯ ಮೇಲೆ ಆತನ ಏನ್ ಮಾಡ್ತಾನಂತೆ, ದೇವರ ಆಜ್ಞೆಗಳನ್ನು ಕೈಕೊಂಡು ಯಾರೆಲ್ಲ ನಡೆಯುತ್ತಾರೆ, ಅಂದ್ರೆ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಯಾರೆಲ್ಲ ಹೇಳ್ತಾರೆ ಅವರ ಮೇಲೆ ಆತನು ಯುದ್ಧ ಮಾಡುವುದಕ್ಕೆ ಹೊರಟು ಆತ ನಿಂತಿದ್ದಾನೆ. ಸೊ ಆತನು ನಮ್ಮ ಮೇಲೆ ಸ್ಪಿರಿಚುವಲ್ ಆಗಿ ಆತನು ವಾರ್ ಮಾಡ್ತಾನೆ. ಹೇಗೆ ವಾರ್ ಮಾಡುದು ಆತನು ನಾವು ಧ್ಯಾನಿಸಿದೆವು.
ಸಿದ್ಧಾಂತಗಳ ಮೇಲೆ, ಅಂದ್ರೆ ಡಿಫ್ರೆಂಟ್ ಡಾಕ್ಟ್ರಿನ್ಸ್ ಅನ್ನು ತಂದು ಸತ್ಯವಾದದನ್ನು ನಾವು ಹಿಡಿಯದಂತೆ ಆತನು ನಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ನೋಡ್ತಾನೆ ಆತನು. ಸೊ ನಾವು ಅದಕ್ಕೆ ದೇವರ ವಾಕ್ಯದಲ್ಲಿ ಬಲ ಹೊಂದಿ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದು ತುಂಬಾ ಅವಶ್ಯಕವಾಗಿದೆ. ನಂಬಿಕೆಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಂಡು ನಡೆಯುವುದು. ಮತ್ತೆ ಇನ್ನೊಂದು ಯುದ್ಧ ಮಾಡ್ತಾನೆ ಆತನು. ಯಾರೆಲ್ಲ ಆತ್ಮಿಕವಾಗಿ ಆತನನ್ನು ಜಯಿಸ್ತಾರೆ ಅವರ ಮೇಲೆ ಆತನ ದೈಹಿಕ ಯುದ್ಧವನ್ನು ಕೂಡ ತರ್ತಾನೆ. ದೈಹಿಕ ಯುದ್ಧ ಸಭೆಯ ಒಳಗಡೆಯಿಂದ ಕೂಡ ಬರ್ತದೆ, ಲೋಕದಿಂದ ಕೂಡ ಬರ್ತದೆ, ಎರಡು ವಿಧದಿಂದ ಬರ್ತದೆ. ಬಟ್ ಆತ್ಮಿಕ ಯುದ್ಧ ಏನಿದೆ ಅದು ಸಭೆ ಒಳಗಡೆಯಿಂದನೇ ಜಾಸ್ತಿ ಬರೋದು. ಅಂದ್ರೆ ಸಭೆ ಒಳಗಡೆ ಇರುವವರು ಅವರು ನಿಂದನೆ, ತಿರಸ್ಕಾರ, ಅವರನ್ನು ದೂರ ಮಾಡುವುದು, ಇದೆಲ್ಲ ಕಾರ್ಯಗಳನ್ನ ಯಾರು ನೋಡಿ ಕ್ವಶನ್ಸ್ ರೈಸ್ ಮಾಡ್ತಾರೆ, ಅವರನ್ನು ಸೈಡ್ ಮಾಡಿ ಅವರನ್ನೊಂದು ಬದಿಗಿಟ್ಟು ಇವನು ಸರಿ ಇಲ್ಲ, ಇವನನ್ನು ಹಾಳು ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂದ್ರೆ ಸುಳ್ಳು ಅಪವಾದಗಳನ್ನು ಹೊರಿಸ್ತಾರೆ. ಯಾಕಂದ್ರೆ ತಮ್ಮ ಬೆನಿಫಿಟ್ಗೋಸ್ಕರ. ಅದಕ್ಕೆ ಆತ್ಮಿಕ ಯುದ್ಧ ಏನಿದೆ ಅದು ಸಭೆ ಒಳಗಡೆಯಿಂದನೇ ಜಾಸ್ತಿ ಬರುವಂತದ್ದಾಗಿದೆ. ಬಟ್ ದೈಹಿಕ ಯುದ್ಧ ಏನಿದೆ ಅದು ಸಭೆ ಒಳಗಡೆಯಿಂದ ಕೂಡ ಬರ್ತದೆ, ಹೊರಗಿಂದ ಕೂಡ ಬರ್ತದೆ. ಕ್ರೈಸ್ತರನ್ನು ಹಿಂಸಿಸಲಾಗುತ್ತದೆ, ಕೊಲ್ಲಲಾಗುತ್ತದೆ. ಒಬ್ಬ ವಿಶ್ವಾಸಿಗೆ ನಿಂದನೆ, ತಿರಸ್ಕಾರ, ಜೈಲು ಶಿಕ್ಷೆ ಮತ್ತು ದೈಹಿಕ ಮರಣ ಮುಖಾಂತರ ಆತನ ಮೇಲೆ ಯುದ್ಧ ನಡೆಯುತ್ತದೆ. ಇದನ್ನು ನಾವು ಅರಿಯುವುದು ಅವಶ್ಯಕವಾಗಿದೆ. ಯೋಹಾನ 16 1-2 ವಾಕ್ಯವನ್ನು ಓದುವಾಗ ಯೇಸು ಕ್ರಿಸ್ತ ಸ್ವತಃ ಹೇಳಿದ್ದಾರೆ, ನಿಮಗೆ ಬಹಿಷ್ಕಾರ ಹಾಕುವರು, ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಇದು ಯಾರಿಗೋಸ್ಕರ? ಯೇಸುವಿನ ವಿಷಯವಾಗಿ ಸಾಕ್ಷಿ ಹೇಳ್ತಾರೆ, ಅವರಿಗೆ ಬಹಿಷ್ಕಾರ ಆಗ್ತಾರೆ ಅಂತ ಹೇಳಿ ಯೇಸು ಹೇಳಿದ್ದಾರೆ. ಮತ್ತೆ ಕೊಲ್ಲುವವರು ಅವರೇನು ಥಿಂಕ್ ಮಾಡ್ತಾರೆ, ದೇವರಿಗೆ ಯಜ್ಞವನ್ನು ನಾನು ಮಾಡ್ತಾ ಇದ್ದೇನೆ ಅಂತೇಳಿ. ಇಂಥ ಎಲ್ಲ ಇತಿಹಾಸ ನಾವು ಧ್ಯಾನಿಸಿದರೆ ಎಲ್ಲ ವಿಷಯಗಳು ನಡೆದಿದೆ, ಇನ್ನು ಮುಂದೆ ಕೂಡ ನಡೆಯಬಹುದು. ಸೊ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವುದು ಅವಶ್ಯಕವಾಗಿದೆ. ಮತ್ತೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ಕೂಡ ಇರ್ತದೆ. ಅಲ್ಲಿ ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಹೋರಾಡಿದ್ದಾರಲ್ಲ, ಅಲ್ಲಿ ವಾಕ್ಯ ಇರ್ತದೆ ನೋಡಿ, ಅವರ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ ಯಜ್ಞದ ಕುರಿಯಾದ ತನ್ನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಾರೆಲ್ಲ ಕ್ರಿಸ್ತ ನಂಬಿಕೆಯಲ್ಲಿ ನಡೆಯುವಾಗ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೆ, ಅಂದ್ರೆ ಮರಣ ಬಂದರೂ ಕೂಡ, ದೇಹದ ಮರಣ ಬಂದರೂ ಕೂಡ ಅದಕ್ಕೆ ನಾವು ಹಿಂದೆ ಸರಿಯದೆ ಯಜ್ಞದ ಕುರಿಯಾದ ರಕ್ತದ ಬಲ ಮತ್ತೆ ತಮ್ಮ ವಾಕ್ಯದ ಬಲ, ಅಂದ್ರೆ ಸತ್ಯಕ್ಕಾಗಿ ವಾಕ್ಯದಲ್ಲಿ ನೆಲೆಗೊಂಡು ಅವನನ್ನು ಜಯಿಸುವ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತದೆ. ಅದು ಪ್ರಕಟಣೆ 17-14 ಕೂಡ ನಮಗೆ ನೋಡಬಹುದು. ಅಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು. ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು ಅಂತ ಹೇಳಿದ್ರೆ ಇದು ಸಭೆಯ ಮೇಲೆ ವಾರ, ಸಭೆಯಲ್ಲಿ ನಿಜವಾದ ಸಭೆ ಏನಿದೆ ಅದರ ಮೇಲೆ ಯುದ್ಧ ಮಾಡುವ ಬಗ್ಗೆ. ಯಾಕಂದ್ರೆ ಯಜ್ಞದ ಕುರಿಯಾದ ಅಂತ ಯೇಸುವಿನ ಮೇಲೆ ಯಾರಿಗೂ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ ಓದುವಾಗ ಅಲ್ಲಿ ಪೌಲನನ್ನು ಯಾವಾಗ ದೇವರು ಮೊದಲಿಗೆ ದರ್ಶನ ಕೊಡ್ತಾರೆ, ಆ ಟೈಮಲ್ಲಿ ಪೌಲನಿಗೆ ಕೇಳುವುದು ಮಾತೇನಂತ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ, ಅಲ್ಲಿ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೀಯ ಅಂತ ಕೇಳ್ತಾರೆ. ಇವಾಗ ನೋಡುವ ನಾವು ಯೇಸುವನ್ನು ಪೌಲನು ಯಾವಾಗ ಹಿಂಸೆ ಪಡಿಸಿದ್ದಾನೆ? ಯೇಸುವನ್ನು ಹಿಂಸೆ ಪಡಿಸಲಿಲ್ಲ, ಬಟ್ ಆತನ ಸಭೆಯನ್ನು ಹಿಂಸಿಸ್ತಾ ಇದ್ದಾನೆ ಅಲ್ಲಿ. ಸೊ ಸಭೆಯನ್ನು ಹಿಂಸಿಸುವುದು ಅಂತ ಹೇಳಿದ್ರೆ ಯೇಸುವಿನ ಮೇಲೆ ಯುದ್ಧ ಮಾಡೋದು. ಸೊ ಅದೇ ಇಲ್ಲಿ ಪ್ರಕಟಣೆ 17-14 ಕೂಡ ವಾಕ್ಯ ಯುದ್ಧ ಹೇಳುವುದು, ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವುದು. ಆದರೆ ಆತನು ಕರ್ತನು ರಾಜಾದಿರಾಜನಾಗಿರುವುದರಿಂದ ಅವರನ್ನು ಜಯಿಸುವನು. ಅಂದರೆ ಸಭೆಯು ಆತನ ಮೇಲೆ, ನಿಜವಾದ ಸಭೆ ಏನಿದೆ ಆ ಸೈತಾನನ ಕುಯುಕ್ತಿಗಳಿಂದ ಜಯ ಹೊಂದುವುದಂತೇಳಿ ಅರ್ಥ ಇದ್ದದ್ದು. ಮತ್ತು ನೋಡಿ ಯಾರೆಲ್ಲ ಅದರಲ್ಲಿ ಪಾಲುಗಾರರಾಗ್ತಾರೆ, ದೇವರು ಕರೆದವರು, ದೇವರ ಆದುಕೊಂಡವರು, ನಂಬಿಕಸ್ಥರು ಆಗಿರುವ ಆತನ ಕಡೆಯವರ ಜಯದಲ್ಲಿ ಪಾಲುಗಾರರಾಗುವರು. ಇಲ್ಲಿ 3 ಕೆಟಗರಿಯ ಜನರ ಬಗ್ಗೆ ದೇವರು ಹೇಳ್ತಾರೆ. ಒಂದು ಕರೆದವರಿದ್ದಾರೆ, ಇದರಲ್ಲಿ ಆದುಕೊಂಡವರಿದ್ದಾರೆ, ಮತ್ತೆ ನಂಬಿಕಸ್ಥರು. ಈ 3 ಅಂಶಗಳು ಯಾವನಲ್ಲಿ ಇದೆ ಅವನೇ ಜಯ ಹೊಂದುತ್ತಾನೆ ಅಂತೇಳಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಇದು ಯೇಸು ಕ್ರಿಸ್ತರು 2ನೇ ಸರಿ ಬರುವಾಗ ಯುದ್ಧ ಮಾಡುವುದು ಅಂತೇಳಿ ತುಂಬಾ ಜನ ಬೋಧಿಸ್ತಾರೆ. ಅದಲ್ಲ, ಇದು ನಮಗೆ ಇವಾಗ ಟೆಸ್ಟ್ ನಡೆಯುವಂತ ಟೆಸ್ಟ್ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತದೆ. ಅಂದ್ರೆ ನಮ್ಮ ಬಗ್ಗೆ ಹೇಳ್ತದೆ, ದೇವರು ಕರೆದವರು, ಆದುಕೊಂಡ ನಂಬಿಗಸ್ತರು, ನಾವು ದೇಹದಲ್ಲಿ ನಡೆಯುವಂತ ನಮಗೆ ಆ ಉಪದ್ರವಗಳನ್ನು, ಆ ಯುದ್ಧವನ್ನು ನಾವು ಜಯಿಸುವ ಬಗ್ಗೆ ಇಲ್ಲಿ ವಾಕ್ಯ ಹೇಳ್ತದೆ. ಅಂದ್ರೆ ಸತ್ಯದ ಸಭೆ ಏನಿದೆ ಅದು ಜಯಿಸಿ. ಸಭೆ ಅಂದ್ರೆ ನಾವೇ. ಸೊ ಮತ್ತೆ 5:11-12 ಕೂಡ ನಾವು ನೋಡಬಹುದು, ಯೇಸು ಕ್ರಿಸ್ತರು ಹೇಳಿದ್ದಾರೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನನ್ನ ನಿಮಿತ್ತವಾಗಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ಡಿನಾಮಿನೇಷನ್ ಅಲ್ಲೇ ಜಾಸ್ತಿ ಹಿಂಸಿಸುವುದು ಯಾರನ್ನು? ಸತ್ಯವಾಗಿ ಯೇಸುವಿನ ಬಗ್ಗೆ ಸಾಕ್ಷಿ ಹೇಳುವವರ ಬಗ್ಗೆ ಅವರನ್ನೇ ಹಿಂಸಿಸ್ತಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಜನ ನಿಮ್ಮನ್ನು ನಿಂದಿಸಿ, ಹಿಂಸೆಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಕೂಡ ಹೀಗೆ ಹಿಂಸೆ ಪಡಿಸಿದ್ದಾರಲ್ಲ ಅಂತ ಹೇಳ್ತಾರೆ. ಮತ್ತೆ ಮತ್ತಾಯ 10:22 ಕೂಡ ಯೇಸು ಹೇಳಿದ್ದಾರೆ, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರಿಗೆ ತಾಳುವವನು ರಕ್ಷಣೆ ಹೊಂದುವನು. ಈ ಮತ್ತೆ 10ನೇ ಅಧ್ಯಾಯ ಏನಿದೆ ಇದು ಎಲ್ಲ ಕ್ರಿಸ್ತ ವಿಶ್ವಾಸಿಗೆ ಆಗಿದೆ. ಯಾರೆಲ್ಲ ಓದ್ತಾನೆ ಅವರೆಲ್ಲರಿಗೂ ಯೇಸು ಕ್ರಿಸ್ತ ಸ್ವತಃ ಹೇಳ್ತಾರೆ, ಕಡೆಯವರೆಗೆ ಯಾರು ತಾಳ್ತಾನೆ ಅವನೇ ರಕ್ಷಣೆ ಹೊಂದುವನು. ನಿಜವಾದ ರಕ್ಷಣೆ ಏನಿದೆ ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ಸಿಗುವುದು ನಾವು ಧ್ಯಾನಿಸಿದ್ದೇವೆ. ಸೊ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ
ನಮ್ಮನ್ನು ಎಲ್ಲರೂ ಹಾಗೆ ಮಾಡ್ತಾರೆ. ಯಾರೆಲ್ಲ ಯೇಸು ಕ್ರಿಸ್ತನ ಹೆಸರನ್ನು ಹಿಡಿದು ಈ ಲೋಕದಲ್ಲಿ ಸತ್ಯವಾಗಿ ನಡೀತಾರೆ ಅವರನ್ನು ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ವಾಕ್ಯ ಹೇಳ್ತದೆ. ಮತ್ತೆ ಕಡೆಯವರೆಗೆ ಯಾರು ತಾಳ್ತಾರೆ ಅಂದ್ರೆ ನಂಬಿಕೆಯಲ್ಲಿ ನಡೆದು ಈ ದೇಹವನ್ನು ಬಿಡುವ ತನಕ, ಯಾವಾಗ ತನಕ ಒಬ್ಬ ಮನುಷ್ಯ ಈ ದೇಹವನ್ನು ಬಿಡುವುದಿಲ್ಲವೋ ಅಲ್ಲಿ ತನಕ ಆತ ನಂಬಿಕೆಯಲ್ಲಿ ನಡೆಯುತ್ತಾನೋ ಕಡೆಯವರೆಗೆ ತಾಳುವನು ರಕ್ಷಣೆಯನ್ನು ಹೊಂದುವನು. ರಿಯಲ್ ಸಲ್ವೇಷನ್ ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ ಅಲ್ಲಿ. ಇನ್ನೂ ತುಂಬಾ ವಾಕ್ಯವನ್ನು ನಾನು ನೋಟ್ ಮಾಡಿದ್ದೇನೆ ಇಲ್ಲಿ. ಯೋಹಾನ 16:1 ಕೂಡ ನಾವು ನೋಡಬಹುದು, ಅದನ್ನು ನಾವು ಆಲ್ರೆಡಿ ಧ್ಯಾನಿಸಿದೆವು. ಮತ್ತೆ ಯೋಹಾನ 16:33 ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೇಸು ಕ್ರಿಸ್ತರೇ ಹೇಳಿದ್ದಾರೆ ನಮಗೆ ಲೋಕದಲ್ಲಿ ಸಂಕಟ ಉಂಟಂತೇಳಿ. ಬಟ್ ಇವತ್ತು ನಮಗೆ ಲವೋದಿಕೀಯ ಸಭೆಯಲ್ಲಿ ನೋಡಬಹುದು, ಲವೋದಿಕೀಯ ಸಭೆ ಕಾಲದಲ್ಲಿ ಬೋಧನೆ ಏನಾಗಿದೆ, ನೀವು ಐಶ್ವರ್ಯವಂತರು, ಎಲ್ಲ ಒಳ್ಳೇದಾಗುವುದು, ಆಶೀರ್ವಾದ ಸಿಗುವುದು ಅಂತ ಹೇಳಿ ಸುಳ್ಳು ಬೋಧನೆ ಮಾಡ್ತಾ ಇದ್ದಾರೆ. ಬಟ್ ಯೇಸು ಹೇಳ್ತಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ ಅಂತೇಳಿ. ಇದು ಸತ್ಯ ಸುವಾರ್ತೆ. ಸೊ ಯೋಹಾನ 15, 18, 19 ಕೂಡ ವಾಕ್ಯ ಹೇಳ್ತದೆ, ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ನಾವು ಲೋಕದಲ್ಲಿ ದೇಹದಲ್ಲಿ ಇದ್ರೂ ಕೂಡ ನಾವು ಧ್ಯಾನಿಸಿದ್ದೇವೆ. ಎಫೆಸ 1:3-2-7 ಮತ್ತೆ ಕೊಲೊಸ್ಸೆ 1:13 ನಾವು ಧ್ಯಾನಿಸಿದ್ದೇವೆ. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಫಿಲಿಪ್ಪ 3:20 ನಾವು ಧ್ಯಾನಿಸಿದ್ದೇವೆ. ಆದ್ರೆ ಯೇಸು ಏನ್ ಹೇಳ್ತಾರೆ, ನಾನು ಆಲ್ರೆಡಿ ಆರಿಸಿ ತೆಗೆದುಕೊಂಡಿದ್ದೇನೆ. ಹೇಗೆ? ಆತ್ಮದಲ್ಲಿ. ದೇಹದಲ್ಲಿ ನಾವು ಲೋಕದಲ್ಲಿ ಇದ್ರೂ ಕೂಡ ದೇವರು ನಮ್ಮನ್ನು ಈ ಲೋಕದಿಂದ ಸಪರೇಟ್ ಮಾಡಿದ್ದಾರೆ, ಅಂದ್ರೆ ತನ್ನ ರಾಜ್ಯದ ಒಳಗೆ ಅದನ್ನು ಇರಿಸಿದ್ದಾನೆ. ಸೊ ಅದಕ್ಕೆ ಏನ್ ಮಾಡ್ತದೆ ಅಂತೇಳಿ ವಾಕ್ಯ ಹೇಳ್ತದೆ, ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಒಂದು ವೇಳೆ ಲೋಕವು ನಮ್ಮ ಮೇಲೆ ದ್ವೇಷ ಮಾಡುವುದಾದರೆ ನಾವು ಒಂದು ಥಿಂಕ್ ಮಾಡ್ಬೇಕು, ಅದರಲ್ಲಿ ಹೊಸದಿಲ್ಲ. ನಮ್ಮ ಕರ್ತನ ಏನಿದ್ದಾನೆ ಆಲ್ರೆಡಿ ಹೇಳಿದ್ದಾರೆ, ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಅಂತ. ಸೊ ಇದಾಗಿದೆ ನಮ್ಗೆ ಬರುವಂತ ಹಿಂಸೆಗಳು. ಮತ್ತೆ ಲೂಕ 6:22 ಕೂಡ ವಾಕ್ಯ ಉಂಟು ನೋಡಿ, ನಿಮಗೆ ಬಹಿಷ್ಕಾರ ಹಾಕಿಸಿ ನಿಂದಿಸಿ ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ನಿಮಿತ್ತವಾಗಿ ನಿಮಗೆ ಬಹಿಷ್ಕಾರ ಹಾಕಿದರೆ, ನಿಂದಿಸಿದರೆ, ನಿಮ್ಮ ಹೆಸರನ್ನು ಕೆಟ್ಟದೆಂದು ತೆಗೆದು ಹಾಕಿದರೆ ನೀವು ಧನ್ಯರು. ಯಾರಿಗೋಸ್ಕರವಾಗಿ? ಯೇಸುವಿಗೋಸ್ಕರವಾಗಿ, ಒಬ್ಬಾತ ದೇವರಿಗೋಸ್ಕರವಾಗಿ. ಇದನ್ನೆಲ್ಲ ನಾವು ಸಹಿಸುವುದಾದರೆ ನಾವು ಧನ್ಯರು ಅಂತೇಳಿ ವಾಕ್ಯ ಹೇಳ್ತದೆ. ಮತ್ತೆ ಮತ್ತಾಯ 24:13 ವಾಕ್ಯ ಹೇಳ್ತದೆ ನೋಡಿ, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಈ ವಾಕ್ಯವನ್ನು, ಈ ಅಧ್ಯಾಯವನ್ನು ಇವತ್ತಿನ ದಿನದಲ್ಲಿ ಎಲ್ಲರೂ ತಗೊಳ್ಳುವುದು ಯಾರಿಗೆ? ಇದು ನಮ್ಗಲ್ಲ, ಇದು ಇಸ್ರೇಲ್ಯರಿಗೆ ಅಂತೇಳಿ ಅವರು ಬೋಧಿಸ್ತಾರೆ. ಅವರೇನು ಬೋಧಿಸೋದು? ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಅದೇನಾಗಿದೆ, ಅದು ನಮಗಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವರು ಸೀಕ್ರೆಟ್ ಲೆಕ್ಚರ್ ನಂಬ್ತಾರೆ. ಸೀಕ್ರೆಟ್ ಆಗಿ ದೇವರು ನಮ್ಮನ್ನು ತೆಗೆದ ಮೇಲೆ ಮತ್ತೆ ಇಸ್ರೇಲ್ಯರಿಗೆ ಈ ಅಧ್ಯಾಯ ಅಂತೇಳಿ ಅವರು ಕೋಟ್ ಮಾಡ್ತಾರೆ. ಅದು ಒಂದು ಸುಳ್ಳು ಬೋಧನೆ. ಯಾಕೆ ಸಭೆ ಎತ್ತಲ್ಪಡುವುದು ಯುಗದ ಸಮಾಪ್ತಿಯಲ್ಲಿ. ಯುಗ ಸಮಾಪ್ತಿ ತನಕ ಸಭೆ ಈ ಲೋಕದಲ್ಲಿ ಇದೆ. ನಾನು ಮೊದಲು ಕೂಡ ತುಂಬಾ ಎಕ್ಸ್ಪ್ಲೇನ್ ಮಾಡಿದೆ, ಅದ್ರ ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ವಾಕ್ಯ ಹೇಳಿದ ನೋಡಿ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ನಾವು ಮತ್ತಾಯ 10:22 ಕೂಡ ದಾನಿಸಿದೆವು, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಮತ್ತೆ ಮತ್ತಾಯ 27:14 ಕೂಡ ನೋಡಿ, ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಒಂದು ವೇಳೆ ಈಗಿನ ಬೋಧನೆ ಏನಿದೆ, ನಾವು ಕ್ರಿಸ್ತನಲ್ಲಿ ಇದ್ದೇವೆ, ನಾವು ನಿತ್ಯ ಜೀವ ಹೊಂದಿದ್ದೇವೆ ಅಂತ ಹೇಳಿದರೆ ಮತ್ತಾಯ 27:14 ವಾಕ್ಯ ರಾಂಗ್ ಆಗ್ತದೆ. ಧ್ಯಾನಿಸಬೇಕು. ವಾಕ್ಯ ಹೇಳ್ತದೆ, ಕರೆಯಲ್ಪಟ್ಟವರು ಬಹು ಜನ ಇದ್ದಾರೆ, ಬಟ್ ಆಯಲ್ಪಟ್ಟವರು ಅಂದ್ರೆ ಆರಿಸಲ್ಪಟ್ಟವರು ಸ್ವಲ್ಪ ಜನನೇ ಇರುವುದು. ಸ್ವಲ್ಪ ಜನ ಅಂತ ಹೇಳ್ತಾರೆ ವಾಕ್ಯ. ಸೊ ನಾವು ಪ್ರಕಟಣೆ 17:14 ನಾವು ಧ್ಯಾನಿಸಿದೆವು. ಅಲ್ಲಿ 3 ಕೆಟಗರಿ ಇದೆ. ದೇವರು ಕರೆದವರು, ಆದುಕೊಂಡವರು, ನಂಬಿಕಸ್ಥರು ಆ ಜಯದಲ್ಲಿ ಪಾಲ್ಗೊಳ್ಳಲಾಗುವರು. ಮತ್ತೆ 22:14 ಕರೆಯಲ್ಪಟ್ಟವರು ಬಹು ಜನ ಇದ್ದಾರೆ, ಬಟ್ ಆಯಲ್ಪಟ್ಟವರು ಸ್ವಲ್ಪ ಜನ ಇದ್ದಾರೆ. ಇದು ಎಲ್ಲರಿಗೂ ಅನ್ವಯಿಸುವ ವಾಕ್ಯವಾಗಿದೆ. ನಾನು ಒಂದು ವಿಷಯವನ್ನು ನಿಮ್ಗೆ ಇಲ್ಲಿ ಪುನಃ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬಯಸ್ತೇನೆ. ಯಾರೆಲ್ಲ ಸೀಕ್ರೆಟ್ ಲೆಕ್ಚರ್ ಬೋಧನೆ ಮಾಡ್ತಾರೆ, ಅದು ಸುಳ್ಳು ಬೋಧನೆ. ಅದನ್ನು ಖಂಡಿಸಬೇಕು ನಾವು. ಯಾಕೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೋ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕೊಟ್ಟನು. ಎಷ್ಟೊಂದು ಮೀನಿಂಗ್ಫುಲ್ ವರ್ಡ್ ನೋಡಿ. ಒಬ್ಬನು ಕೂಡ ಯೇಸು ಕ್ರಿಸ್ತನ ಮೇಲೆ ನಂಬಿದ್ರೆ, ಲಾಸ್ಟ್ ಗಳಿಗೆ ತನಕ ಇವನು ಆತನ ನಂಬಿದ್ರೆ ಆತನ ರಕ್ಷಿಸಲ್ಪಡ್ತಾನೆ. ನಾವು ಕ್ರೂಜ ಮೇಲೆ ಇರೋ ಕಳ್ಳನನ್ನು ಕೋಟ್ ಮಾಡ್ತೇವೆ, ಬಟ್ ಆ ಕಳ್ಳನ ಕೋಟ್ ಆ ಸಿಚುವೇಶನ್ ಎಲ್ಲಿ ಬರ್ತದೆ ಅಂತ ಹೇಳಿ ಕನೆಕ್ಟ್ ಮಾಡ್ಲಿಕ್ಕೆ ಮಿಸ್ ಮಾಡಿದ್ದೇವೆ. ಅದು ಧರ್ಮಶಾಸ್ತ್ರ ನೆರವೇರಿದೆ ಹೌದು, ಬಟ್ ದೇವರೇನ್ ಹೇಳ್ತಾರೆ ವಾಕ್ಯದಲ್ಲಿ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುವನು. ಇದನ್ನು ನಾವು ಸರಿಯಾಗಿ ಅಪ್ಲೈ ಮಾಡೋದು ಅವಶ್ಯಕವಾಗಿದೆ. ಮತ್ತೆ ಸಭೆ ಯುಗದ ಅಂತ್ಯದ ತನಕ ಈ ಲೋಕದಲ್ಲಿ ಇರುವುದು. ಸೀಕ್ರೆಟ್ ಲೆಕ್ಚರ್ ಯಾರೆಲ್ಲ ಬೋಧನೆ ಮಾಡ್ತಾರೆ ಅವರು ದೊಡ್ಡ ಸುಳ್ಳು ಬೋಧಕರಾಗಿದ್ದಾರೆ, ಮಿಶ್ರ ಸುವಾರ್ತೆಯನ್ನು ಕೊಡುವವರಾಗಿದ್ದಾರೆ ಲೋಕಕ್ಕೆ. ಅದಕ್ಕೆ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ಅಂತೇಳಿ ನಿಮ್ಮನ್ನು ಇಲ್ಲಿ ನಾನು ವಾಕ್ಯದಲ್ಲಿ ಎಚ್ಚರಿಸ್ತಾ ಇದ್ದೇನೆ. ಕರೆಯಲ್ಪಟ್ಟವರು ತುಂಬಾ ಜನ ಇದ್ದಾರೆ, ಬಟ್ ಆಯಲ್ಪಟ್ಟವರು ಸ್ವಲ್ಪ ಜನವೇ ಇದ್ದಾರೆ. ಸೊ ಕೊನೆಯವರೆಗೆ ತಾಳುವವನು ರಕ್ಷಿಸುವನು. ನಾವು ದೇಹದಲ್ಲಿ ಅಂತಿಮ ನಮ್ಮ ಸಮಯ ಏನಿದೆ, ನಾವು ದೇಹದಲ್ಲಿ ಇರ್ತೇವೆ, ಅಲ್ಲಿ ತನಕ ನಾವು ತಾಳಿಕೊಳ್ಳಬೇಕು. ಯಾವುದೇ ಕಷ್ಟ ಬರಲಿ, ನಮಗೆ ದೇವರು ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾರೆ. ನಾವು ಪ್ರಕಟಣೆ 2:10 ಸ್ಮುರ್ನ ಸಭೆಗೆ ಅಲ್ಲಿ ದೇವರು ಹೇಳುವ ಮಾತೇನು, ಒಂದು ದಿನ ಪ್ರಾಣ ಕೊಡ್ಬೇಕಾದ್ರೂ ಕೂಡ ನೀನು ಹಿಂಜರಿಯಬೇಡ,
ಯಾಕಂದ್ರೆ ನಾನು ನಿನಗೆ ಆ ಪದವಿಯನ್ನು ನಿತ್ಯತ್ವವನ್ನು ದೇವರು ಕೊಡುತ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ್ದಾರೆ. ಸೊ ದೈಹಿಕ ಮರಣ ಏನಿದೆ, ಮನುಷ್ಯನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಾರದು. ರೋಮಾಪುರ 8:32 ನಾವು ಓದುವಾಗ ಅಲ್ಲಿ ಪೌಲನು ಕೂಡ ಹೇಳಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು. ಆತನಲ್ಲಿ 17 ಟೈಪ್ಸ್ ಆಫ್ ಡಿಫಿಕಲ್ಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಪೌಲನು. 17 ವಿಧವಾದ ಡಿಫಿಕಲ್ಟೀಸ್ ಇದೆ ಆ ವಾಕ್ಯದಲ್ಲಿ. ನಾವು ರೋಮನ್ಸ್ 8:32 ನಾವು ಅಲ್ಲಿ 39 ತನಕ ಓದುವಾಗ 17 ಟೈಪ್ಸ್ ಆಫ್ ಡಿಫಿಕಲ್ಟೀಸ್ ನಮಗೆ ಬರ್ಬಹುದು ಈ ಲೋಕದಲ್ಲಿ. ಅಲ್ಲಿ ವಾಕ್ಯ ಇದೆ, ದೈಹಿಕ ಮರಣ ಕೂಡ ಬರ್ಬಹುದು, ಇವನ್ ದೇವದೂತರು ಕೂಡ ಬರ್ಬೋದು ಇದು ಮಾಡ್ಲಿಕ್ಕೆ ವಿರೋಧಿಸಿದ್ರು. ಬಟ್ ನಾವು ಸತ್ಯದಲ್ಲಿ ವಾಕ್ಯದಲ್ಲಿ ನೆಲೆಗೊಂಡು ನಂಬಿಕೆಯಲ್ಲಿ ನಡೆಯುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅನೇಕರು ಕರೆಯಲ್ಪಟ್ಟವರು, ಸ್ವಲ್ಪ ಜನ ಮಾತ್ರ ಆಯಲ್ಪಡುವವರು. ಇದು ಕೂಡ ಈ ಕೆಟಗರಿಯಲ್ಲಿ ನಾವು ಬರಬೇಕು, ಸ್ವಲ್ಪ ಜನದ ಕೆಟಗರಿಯಲ್ಲಿ. ಮತ್ತೆ ಅಂತಿಮ ರಕ್ಷಣೆ ಏನಿದೆ ಅದು ತಾಳ್ಮೆಯಿಂದ ನಂಬಿಕೆಯಲ್ಲಿ ನಿಂತವರಿಗೆ ಮಾತ್ರ. ಇದು ಇವತ್ತಿನ ಸಾರಾಂಶ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಹೊಸ ಜೀವನಕ್ಕೆ ಅಂದ್ರೆ ನಿತ್ಯ ಜೀವಕ್ಕಾಗಿ ಕರೆದಿದ್ದಾರೆ, 100% ರೈಟ್. ಆದ್ರೆ ನಿಜವಾದ ರಕ್ಷಣೆ ಕೊನೆಯವರೆಗೂ ತಾಳಿದವರಿಗೆ ಮಾತ್ರ ಸಿಗ್ತದೆ. ಇದು ಬೈಬಲ್ ನಲ್ಲಿ ತೋರಿಸುವಂತದ್ದು. ಸಂಕಟಗಳು, ಹಿಂಸೆಗಳು, ನಿಂದನೆಗಳು ಬಂದರೂ ನಂಬಿಕೆಯಲ್ಲಿ ನಾವು ದೃಢವಾಗಿ ನಡೆಯಬೇಕು. ಇದು ನಮಗೆ ಬೈಬಲ್ ತೋರಿಸುವಂತದ್ದು. ನಂಬಿಕೆಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ ತಾಳ್ಮೆಯಿಂದ ಅಂತ್ಯದವರೆಗೆ ಅಂತ ಹೇಳಿದ್ರೆ ಈ ಲೋಕದ ಅಂತ್ಯದವರೆಗೆ ಅಂತ ಹೇಳಿ ಅರ್ಥ ಅಲ್ಲ, ನಮ್ಮ ಜೀವಿತದ ಅಂತ್ಯದವರೆಗೆ. ಈ ದೈಹಿಕ ಜೀವಿತ ಏನಿದೆ ನಮ್ದು ಈ ಲೋಕದಲ್ಲಿ, ಅದರ ಅಂತ್ಯದವರೆಗೆ ದೇಹದಲ್ಲಿ ಜೀವಂತವಾಗಿ ನಾವು ಇರುವವರೆಗೂ ದೃಢವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಿಂತುಕೊಳ್ಳುವುದು ಅವಶ್ಯಕವಾಗಿದೆ. ಯಾಕೆ ನಂಬಿಕೆಯಲ್ಲಿ ನಡೆಯುವುದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಲೋಕದ ಶೋಧನೆ ಬರ್ತದೆ ನಮಗೆ, ಐಶ್ವರ್ಯದಿಂದಾಗುವ ಮೋಸಗಳು ನಮಗೆ ಬರ್ತವೆ, ಮತ್ತೆ ಸ್ಪಿರಿಚುವಲ್ ಆಗಿ ಅಟ್ಯಾಕ್ ಬರ್ತದೆ, ಫಿಸಿಕಲ್ ಬಾಡಿಯಲ್ಲಿ ನಮಗೆ ತುಂಬಾ ಕಷ್ಟಗಳು ಬರಬಹುದು. ಅಂದ್ರೆ ದೈಹಿಕವಾಗಿ ಅನಾರೋಗ್ಯ ನಮ್ಮನ್ನು ಕಾಡಬಹುದು, ಅಥವಾ ವಿಧವಾಗಿ ನಮ್ಗೆ ಆ ತರ ತೊಂದರೆಗಳು ಬರಬಹುದು. ಅಲ್ಲಿ ಯಾರೆಲ್ಲ ಹೇಳ್ತಾರೆ ನಾವು ಕ್ರಿಸ್ತನಲ್ಲಿ ಬಂದ ಮೇಲೆ ಒಂದು ವೇಳೆ ನಾವು ಬಡವರಾದ್ರೆ ಅಥವಾ ದೈಹಿಕವಾಗಿ ನಮಗೆ ರೋಗ ರುಜಿನಗಳಿದ್ರೆ ನಮ್ಮನ್ನು ಡಿಸಪಾಯಿಂಟ್ ಮಾಡೋದಕ್ಕೋಸ್ಕರ ಯಾರಾದ್ರೂ ಬೋಧನೆ ಮಾಡಿದ್ರೆ ಆತನ ಕ್ರಿಸ್ತನಲ್ಲಿ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಬೋಧನೆ ಆಗಿದೆ. ಯಾಕೆಂದ್ರೆ ಈ ದೇಹ ಏನಿದೆ ಇದು ಲೋಕದಿಂದ ಬಂದದ್ದು. ಈ ಲೋಕದಲ್ಲಿ ಇರುವಾಗ ವೆದರ್ ಕಂಡೀಷನ್ಸ್ ಮತ್ತೆ ಬೇರೆ ಬೇರೆ ವಿಧವಾದ ಏನು ಕಂಡೀಷನ್ಸ್ ಇದೆ ಅದೆಲ್ಲ ನಮ್ಗೆ ಅಪ್ಲೈ ಆಗ್ತದೆ ಈ ದೇಹಕ್ಕೆ. ಸೊ ದೈಹಿಕವಾಗಿ ಯೇಸು ಕ್ರಿಸ್ತ ನಮ್ಗೆ ಈ ಲೋಕದ ಆಶೀರ್ವಾದಗಳಿಂದ ನಿನ್ನ ತುಂಬುತ್ತೇನೆ ಅಂತ ಹೇಳಿಲ್ಲ. ನಾವು ರೋಮನ್ 6:23 ಮತ್ತೆ 1 ಜಾನ್ 2:25 ಓದುವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಅವ್ರು ವಾಗ್ದಾನ ಮಾಡಿದ ನಮ್ಗೆ ನಿತ್ಯ ಜೀವ. ಅವ್ರು ಹೇಳ್ತಾರೆ, ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕ ಕೊಡುವ ರೀತಿಯಿಂದ ಶಾಂತಿಯನ್ನ ನಿಮ್ಗೆ ಕೊಡುವುದಿಲ್ಲ, ನೀವು ಗಡಿಬಿಡಿ ಮಾಡಬೇಡಿ ಅಂತೇಳಿ ಯೇಸು ಕ್ರಿಸ್ತ ಹೇಳಿದ್ದಾರೆ. ಸೊ ಅದಕ್ಕೆ ನಂಬಿಕೆಯಲ್ಲಿ ನಡೆಯುವುದು ವೆರಿ ಇಂಪಾರ್ಟೆಂಟ್. ನಡೆಯುವಾಗ ನಮ್ಗೆ ಕಷ್ಟಗಳಿವೆ. ಮತ್ತೆ ನಿಜವಾದ ಆ ಪದವಿ ಏನಿದೆ, ನಾವು ಕೊಲೊಸ್ಸೆ 1:23 ಓದಿದ್ದೇವೆ ಲಾಸ್ಟ್ ವೀಕ್ ಅಲ್ಲಿ. ಪೌಲನು ಹೇಳ್ತಾನೆ, ಆ ಪದವಿಯನ್ನು ನಾವು ಹೊಂದಬೇಕಾದ್ರೆ ಅಸ್ಥಿವಾರದ ಮೇಲೆ ನಾವು ಸ್ಥಿರವಾಗಿ ನಿಲ್ಲಬೇಕು. ಅಸ್ಥಿವಾರ ಏನಾಗಿದೆ, ಕರ್ತನಾದ ಯೇಸು ಕ್ರಿಸ್ತನೇ. ಅದರಲ್ಲಿ ಸ್ಥಿರವಾಗಿ ನಿಂತು ನಡೆದು ನಂಬಿಕೆಯಲ್ಲಿ ಮುನ್ನಡೆಯುವುದು. ಆ ಕೊನೆಯ ದಿನ, ಈ ಲೋಕದ ಕೊನೆಯ ದಿನ ಏನಿದೆ, ಯುಗ ಸಮಾಪ್ತಿ, ಯೇಸು ಕ್ರಿಸ್ತರು ಯಾವಾಗ 2ನೇ ಸಾರಿ ಪ್ರಕಟವಾಗ್ತಾರೆ ಯುಗ ಸಮಾಪ್ತಿಯಲ್ಲಿ, ಆವಾಗ ಅವರಿಗೆ ಸಿಗುವಂತದ್ದಾಗಿದೆ. ಸೊ ರಕ್ಷಣೆ, ನಿಜವಾದ ರಕ್ಷಣೆಯನ್ನು ಹೊಂದುವ ಬಗ್ಗೆ ನಾವು ಇದರ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಇದೆ, 3rd ಸ್ಟೆಪ್. ಅದನ್ನು ನಾವು ನೆಕ್ಸ್ಟ್ ವೀಕ್ ಅಲ್ಲಿ ವಾಕ್ಯವಾಗಿ ಧ್ಯಾನಿಸುವ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಮತ್ತೆ ನಾನು ನಿಮಗೆ ಎನ್ಕರೇಜ್ ಮಾಡುವಂತದ್ದು ಏನಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ದೇವರ ವಾಕ್ಯದಲ್ಲಿ ನೀವು ನಡೆಯಿರಿ, ನಂಬಿಕೆಯಲ್ಲಿ ದೃಢವಾಗಿದ್ದು ನಡೆಯಿರಿ. ಅತ್ತ ಇತ್ತ ಆ ಎಲ್ಲ ಸುಳ್ಳು ಬೋಧನೆಗಳು ಏನು ಬರ್ತವೆ ಅದನ್ನೆಲ್ಲ ಎದುರಿಸುವಂತೆ ನಿಮ್ಮನ್ನು ನೀವು ವಾಕ್ಯದಲ್ಲಿ ಬಲಪಡಿಸಿ. ಯಾವ ನೀವು ವಾಕ್ಯದಲ್ಲಿ ಬಲಪಡಿಸ್ತೀರಿ ನಿಮ್ಮನ್ನು ನೀವು, ಆವಾಗ ಸುಳ್ಳು ಬೋಧನೆಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುತ್ತೀರಾ. ಸೊ ಅದಕ್ಕೆ ಇತಿಹಾಸವನ್ನು ಧ್ಯಾನಿಸಿ ಮತ್ತೆ ಸಭೆಯಲ್ಲಿರುವ ವಾಕ್ಯಗಳನ್ನು ಅಪ್ಲೈ ಮಾಡಿ ಡಿನೋಮಿನೇಷನ್ ಶಿಷ್ಯತ್ವದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ. ಸತ್ಯದಲ್ಲಿ ನೆಲೆಗೊಂಡು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿ. ನನಗೆ ಒಬ್ರು ಕೇಳ್ತಾ ಇದ್ರು, ನಾನು ಅವ್ರಿಗೆ ಒಂದು ಕ್ವಶನ್ ಹಾಕಿದೆ. ಓಕೆ, ನಿಮ್ಮ ಬೋಧಕರಿಗೆ ಒಂದು ಕೇಳಿ, ನೀವು ಅವರಿಗೆ ಟೈಪ್ ಕೊಡ್ತೀರಿ, ಆಫರಿಂಗ್ ಎಲ್ಲ ಕೊಡ್ತೀರಲ್ಲ, ಅವ್ರಿಗೆ ಒಂದೇ ಒಂದು ಕ್ವಶನ್ ಕೇಳಿ ಹೋಗಿ. ಅವ್ರಿಗೆ ಹೇಳಿ, ನನ್ನ ಪಾಪದಲ್ಲಿ ಒಂದು ಭಾಗ ಪಾಪ ನಿನಗೆ ಕೊಡ್ತೇನೆ, ನೀನು ತಗೊಳ್ಳಿಕ್ಕೆ ರೆಡಿ ಇದೆಯಾ ಅಂತ ಹೇಳಿ ನಾನು ಕೇಳಿದೆ. ಅವ್ರು ನಗಡ್ತಾರೆ. ಅಂತ ಹೇಳಿದ್ರೆ ಯಾರು ಕೂಡ ನಿಮ್ಮ ಕಷ್ಟಗಳನ್ನು ಅಥವಾ ನಿಮ್ಮ ಆ ಒಂದು ಪಾಪದ ಭಾಗವನ್ನು ಈ ಲೋಕದಲ್ಲಿ ಯಾರು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ. ನಮಗಾಗಿ ಸತ್ತವರು ಯಾರು, ಕರ್ತನಾದ ಯೇಸು ಕ್ರಿಸ್ತನು. ನಮ್ಮ ದೇವರೇ ನಮಗೋಸ್ಕರವಾಗಿ ಸಮರ್ಪಿತರಾಗಿದ್ದಾರೆ. ಸೊ ಅದಕ್ಕೆ ನಾವು ವಾಕ್ಯದಲ್ಲಿ ನೆಲೆಗೊಂಡು ಆತನನ್ನು ಮಹಿಮೆ ಪಡಿಸುವುದು ತುಂಬಾ ಅವಶ್ಯಕವಾಗಿದೆ. ಇದೇ ನಮಗೆ ಕೊನೆಯವರೆಗೆ ನಿತ್ಯತ್ವಕ್ಕೆ ನಡೆಸುವಂತದ್ದಾಗಿದೆ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಒಳ್ಳೆಯ ವಿಷಯವನ್ನು ವಾಕ್ಯ ಭಾಗದಿಂದ ಇಲ್ಲಿ ನಿಮ್ಮ ಮುಂದೆ ಇಡಲು ಕೊಟ್ಟಂತ ಕೃಪೆಗಾಗಿ, ಮತ್ತೆ ವಾಕ್ಯಗಳ ಗೂಢಾರ್ಥಗಳನ್ನು, ವಾಕ್ಯಗಳ ರಹಸ್ಯಗಳನ್ನು ಪ್ರಕಟಿಸ್ತಾ ಬರುವಂತ ನಮ್ಮ ಕರ್ತನು, ಒಡೆಯನು, ರಕ್ಷಕನೂ ಆದ ಏಕದೇವರಾದ ಯೇಸು ಕ್ರಿಸ್ತನಿಗೆ ಎಲ್ಲಾ ಘನಮಾನ ಮಹಿಮೆ ಸಮಸ್ತವನ್ನು ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಆಮೆನ್.